ನಮಸ್ಕಾರ ಸ್ನೇಹಿತರೆ, 2025ರ ಒಂದು ಕೆಸೆಟ್ನಲ್ಲಿ ಕೇಳಿರುವಂಥ ಮ್ಯಾಥ್ಸ್ ಮೆಂಟಲ್ ಎಬಿಲಿಟಿ ಕ್ಲಾಸ್ಗಳನ್ನು ನೋಡೋಣ. ಇವತ್ತು ನೋಡಲಿ ಮೊದಲೇ ಪ್ರಶ್ನೆ ನೋಡ್ರಿ ಏನಿದೆ. ಮೊದಲೇ ಪ್ರಶ್ನೆ ZBRZ ಅಂತ ಕೊಟ್ಟಿದ್ದಾರೆ, ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಅಂದ್ರೆ ಅಕ್ಷರಗಳು. WDKL ಅಂತ ಕೊಟ್ಟಿದ್ದಾರೆ, TGMN ಅಂತ ಕೊಟ್ಟಿದ್ದಾರೆ, QKOP ಅಂದ್ರೆ ಮುಂದಿನ ಒಂದು ಸರಣಿಯನ್ನ ಕಂಡು ಹಿಡಿಯಿರಿ ಅಂತಂದ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ಸ್ ಗಳನ್ನ ನೋಡ್ರಿ. ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ಎ NPQR ಅಂತ ಇದೆ, ಬಿ MOQR ಇದೆ, ಸಿ OPQR ಇದೆ, ಡಿ NOQR ಅಂತ ಇದೆ. ಇಲ್ಲಿ ನಾವು ಯಾವ ರೀತಿ ಬಿಡಿಸ್ಬೇಕಂದ್ರೆ ಕೋಡಿಂಗ್ ಮತ್ತು ಡಿಕೋಡಿಂಗ್ ಹೇಳುವಾಗ ನಿಮ್ಗೆ ಹೇಳಿನಿ. ಯಾವ ರೀತಿ ಅಂದ್ರೆ ಈ ಒಂದು ಅಕ್ಷರಗಳಿಗೆ ಅಂದ್ರೆ ಏನು ಇವ ಅಲ್ಫಾಬೆಟ್ಸ್ಗೆ ನಮಗೆ ಹಿಂದಿನ ಒಂದು ಸಂಖ್ಯೆಗಳನ್ನ ಕೊಡ್ತಾ ಹೋಗ್ತಾರೆ, ಅದೆಲ್ಲ ಬದಲು ಮಾಡ್ತಾರೆ. ಈ ರೀತಿ ಒಂದು ಕೋಡಿಂಗ್ ನಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ. ಇದು ಯಾವ ರೀತಿ ಕೊಟ್ಟಿದ್ದಾರೆ ಅಂತ ನೋಡೋಣ. ನೋಡ್ರಲ್ಲಿ ಏನ್ ಕೊಟ್ಟಿದ್ದಾರೆ ನಮಗೆ. ಈ ಮೊದಲೇ ಅಕ್ಷರವನ್ನು ತೆಗೆದುಕೊಳ್ತಾ ಹೋಗ್ರಿ. ಏನಿದೆ ಇದು? ಕ್ಯೂ ಗಂಟೆ ಏನಿದೆ? ಡಬ್ಲ್ಯೂ ಇದೆ. ಡಬ್ಲ್ಯೂ ನ ನಂತರ ಯಾವುದು ಇದೆ? ಟಿ ಇದೆ. ಟಿ ನ ನಂತರ ಏನಿದೆ? ಕ್ಯೂ ಇದೆ. ಅಂದ್ರೆ ನಮಗೆ ಈ ಹಿಂದಿನ ಅಕ್ಷರದಿಂದ ಸ್ಪೀಡ್ ಆಗುವುದಿಲ್ಲ. ಅದಕ್ಕೆ ನಾವು ಏನ್ ಮಾಡ್ಬೇಕು? ಇಲ್ಲಿಂದ ಬರೋಣ. ಕ್ಯೂ ನ ನಂತರ ಯಾವುದು? ಟಿ ನ ನಂತರ ಡಬ್ಲ್ಯೂ ನ ನಂತರ ಯಾವುದು? ಜೆಡ್. ಅಂದ್ರೆ ಇಲ್ಲಿ ಎಷ್ಟು ವ್ಯತ್ಯಾಸಗಳಿವೆ ಅಂದ್ರೆ ಎಷ್ಟು ಅಕ್ಷರಗಳು ಗ್ಯಾಪ್ ಇವೆ? 2 ಅಕ್ಷರಗಳು. ಕ್ಯೂ ಆಗಂಟೆ ಯಾವುದು? ಆರ್. ನೋಡ್ರಿ ಈ ಬರಿತೀನಿ ನೋಡ್ರಿ. ಕ್ಯೂ ಅಂತ ಬರ್ಕೋತೀರಿ. ಕ್ಯೂ ಆಗಂಟೆ ಯಾವ್ದು ಅಕ್ಷರ? ಆರ್. ಎಸ್ ಬರ್ಕೋತೀರಿ. ನಂತರ ಟಿ ಬರ್ಕೋತೀರಿ. ನಂತರ ಏನು ಬರಿತೀರಿ? ಯು ವಿ ಬರಿತೀರಿ. ನಂತರ ಏನೈತಿ? ಡಬ್ಲ್ಯೂ ಇದೆ. ಡಬ್ಲ್ಯೂ ನಂತರ ಹಿಂದಿನ ಅಕ್ಷರ ಯಾವ? ಮುಂದಿನ ಅಕ್ಷರ ಸಾರಿ ಎಕ್ಸ್ ವೈ ಜೆಡ್. ನಮಗೆ ಅಂದ್ರೆ ಎರಡು ಅಕ್ಷರಗಳ ಒಂದು ಗ್ಯಾಪ್ ಅನ್ನು ಕೊಟ್ಟಾರು. ಇಲ್ಲಿಯೂ ಸಹಿತ ನಮಗೆ 2 ಅಕ್ಷರಗಳನ್ನ ಬಿಟ್ಟು ಮೂರನೇ ಅಕ್ಷರ ಯಾವುದಾಗುತ್ತೆ ನೋಡ್ರಿ. ನೋಡ್ರಿ ಕ್ಯೂನ ಹಿಂದಿನ ಅಕ್ಷರ ಯಾವುದು? ಕ್ಯೂನ ಹಿಂದಿನ ಅಕ್ಷರ ಓ. ನೋಡ್ರಿ ಪಿ ಸಾರಿ ಓ ಪಿ ಎನ್ನುವುದು ಇಲ್ಲಿ ನೋಡ್ರಿ. ಕ್ಯೂನ ಹಿಂದಿನ ಅಕ್ಷರ ಪಿ ನ ಹಿಂದಿನ ಅಕ್ಷರ ಯಾವುದು? ಓ ನ ಹಿಂದಿನ ಅಕ್ಷರ ಯಾವುದಾಗುತ್ತೆ ನಮಗೆ ಇಲ್ಲಿ? ಎನ್. NOPQ ಅಂದ್ರೆ ನಮ್ಗೆ ಎಷ್ಟು ಅಕ್ಷರಗಳು ಗ್ಯಾಪ್ ಬಂದು? 2 ಅಕ್ಷರಗಳನ್ನ ಗ್ಯಾಪ್ ಇಟ್ಟು ಗ್ಯಾಪ್ ಬಿಟ್ಟು ಮೂರನೇ ಅಕ್ಷರ ಯಾವ್ದಿದೆ? ಎನ್ ಇದೆ. ಇಲ್ಲಿ ಏನ್ ಬರ್ಕೋಬೇಕು ನಾವು? ಎನ್ ಅಂತ ಬರ್ಕೋಬೇಕು. ಎನ್. ಇಲ್ಲಿ ಆಪ್ಷನ್ಸ್ ಗಳನ್ನ ನೋಡ್ರಿ. ಎನ್ ಇಲ್ಲಿದೆ. ಆಪ್ಷನ್ಸ್ ಗಳನ್ನ ನೋಡ್ಬೇಕು. ಆಪ್ಷನ್ಸ್ ನಮ್ಗೆ ಎಲ್ಲೆಲ್ಲಿದೆ? ಆಪ್ಷನ್ಸ್ 1 ಮತ್ತು 4ರಲ್ಲಿದೆ. ಅಂದ್ರೆ ಎ ಮತ್ತು ಬಿ ಎಲ್ಲಿದೆ? ನಮ್ಗೆ ಇದೊಂದು ಕರೆಕ್ಟ್ ಅಂದ್ರೆ ಎನ್ ಮತ್ತು ಇಲ್ಲೊಂದು ಇದೆ. ಎರಡು ಏನಾಗತ್ತೆ? ತಪ್ಪಾಗತ್ತೆ. ಇನ್ನ ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಒಂದು ಶಬ್ದ ಅಂದ್ರೆ ಸಂಖ್ಯೆನ ನೋಡ್ರಿ. ಅಲ್ಫಾಬೆಟ್ಸ್ ಬಿ ಇದೆ. ಬಿ ನ ನಂತರ ಡಿ ಇದೆ. ಡಿ ನ ನಂತರ ಯಾವುದು? ಜಿ ಇದೆ. ಜಿ ನ ನಂತರ ಕೆ ಇದೆ. ನೋಡ್ರಿ ಬಿ ಕೊಟ್ಟಿದ್ದಾರೆ. ಬಿ ಗಂಟೆ ಯಾವ ಅಕ್ಷರ ಬರುತ್ತೆ ನೋಡ್ರಿ? ಬಿ ಸಿ ಆಗುತ್ತೆ. ನಂತರ ಯಾವ್ದಾಗುತ್ತೆ? ಡಿ ಆಗುತ್ತೆ. ಇಲ್ಲಿ ಎಷ್ಟು ಗ್ಯಾಪ್ ಇದೆ? ಒಂದೇ ಗ್ಯಾಪ್ ಇದೆ. ಸಿ ಅನ್ನುವುದು ಒಂದೇ ಗ್ಯಾಪ್ ಆಗುತ್ತೆ. ನಂತರ ಡಿ ನ ನಂತರ ಯಾವ್ದು ಅಕ್ಷರ ಬರುತ್ತೆ ನೋಡ್ರಿ? ಇ ಎಫ್. ಅವ್ರು ಏನ್ ಕೊಟ್ಟಿದ್ದಾರೆ? ಜಿ ಕೊಟ್ಟಿದ್ದಾರೆ. ಇಲ್ಲಿ ಎಷ್ಟು ಗ್ಯಾಪ್? ಅದು 2 ಗ್ಯಾಪ್ ಅದು. ನಂತರ ಜಿ ನ ನಂತರ ಯಾವ್ದಾಗುತ್ತೆ? ಎಚ್ ಐ ಜೆ. ನಂತರ ಅವ್ರು ಏನ್ ಕೊಟ್ಟಿದ್ದಾರೆ? ಕೆ ಕೊಟ್ಟಿದ್ದಾರೆ. ಕೆ ನ ನಂತರ ಯಾವುದು ಏನಾಗುತ್ತೆ ನೋಡ್ರಿ? ಎಲ್ ಎಂ ಎನ್ ಓ. ನಂತರ ಏನು? ಪಿ. ಅಂದ್ರೆ ನಮಗೆ 5ನೇ ಅಕ್ಷರ ಏನಾಗುತ್ತೆ? ಪಿ ಆಗುತ್ತೆ. ಇಲ್ಲಿ ಎಷ್ಟು ಗ್ಯಾಪ್ ಆಗುತ್ತೆ? 4 ಗ್ಯಾಪ್ ಬಿಟ್ಟು 5ನೇ ಅಕ್ಷರ ನಮ್ಗೆ ಏನಾಗಬೇಕು? ಪಿ ಆಗಬೇಕು. ಇಲ್ಲಿ ನಾವು ಪಿ ಅಂತ ಬರ್ಕೊಳ್ತೀವಿ. ಇಲ್ಲಿ ಪಿ ಅಂತ ಬರ್ಕೊಂತೀವಿ. ಪಿ ಅಂತ ಬರ್ಕೊಳ್ತೀವಿ. ಪಿ ಅಂತ ಬರ್ಕೊಂಡಾಗ ನಮ್ಗೆ ಇಲ್ಲಿ ನೋಡ್ರಿ ಈ 2 ಆಪ್ಷನ್ಸ್ ಗಳಲ್ಲಿ ನೋಡ್ರಿ. ಮೊದಲೇ ಆಪ್ಷನ್ಸ್ ನಲ್ಲಿ ಎನ್ ಪಿ ಅಂತ ಇದೆ. ಇಲ್ಲಿ 2ನೇ ಒಂದು ಡಿ ಆಪ್ಷನ್ಸ್ ಇದೆ ನೋಡ್ರಿ. ಎನ್ ನಂತರ ಯಾವುದು ಇದೆ? ಓ ಇದೆ. ಓ ನಮಗೆ ಬರೋದಿಲ್ಲ, ಇದು ತಪ್ಪಾಗತ್ತೆ. ಇಲ್ಲಿ ನಮಗೆ ಕರೆಕ್ಟ್ ಆಗಿರುವಂತದ್ದು ಯಾವುದು? ಪಿನೂ ಇದೆ, ಇಲ್ಲಿ ಎನ್ನೂ ಇದೆ. ಅದಕ್ಕೆ ನಾವು ಮುಂದಿನ ಒಂದು ಇವುಗಳನ್ನ ನೋಡೋದು ಬೇಡ. ಇನ್ನ ಕರೆಕ್ಟ್ ಆಗಿರುವಂತ ಆನ್ಸರ್ ಯಾವುದು? ನಮಗೆ ಆಪ್ಷನ್ಸ್ 1
ಎ ಕರೆಕ್ಟ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಸೆಕೆಂಡ್ ಪ್ರಶ್ನೆ ನೋಡ್ರಿ. ಸೆಕೆಂಡ್ ಪ್ರಶ್ನೆ ಏನಿದೆ, ಒಂದು ನಿರ್ದಿಷ್ಟ ಭಾಷೆಯಲ್ಲಿ ಕಾಪಿಯನ್ನ 331,566,55 ಎಂದು ಬರೆದರೆ ಅದೇ ಭಾಷೆಯಲ್ಲಿ ಟಿ ಅನ್ನ ಹೇಗೆ ಬರೆಯಲಾಗುತ್ತದೆ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಆಪ್ಷನ್ಸ್ ಗಳನ್ನು ನೋಡ್ರಿ. 2041 ಇದೆ, ಬಿ 1951 ಇದೆ, ಇಲ್ಲಿ ಸಿ ಏನಿದೆ 2051 ಇದೆ, ಡಿ 1940 ಇದೆ. ನೋಡ್ರಿ ಆಪ್ಷನ್ಸ್ ಗಳನ್ನ ಮುಖಾಂತರ ನೀವು ಇಲ್ಲಿ ಮೊದಲು ನಮಗೆ ಕಾಪಿಯನ್ನ ಅವ್ರು ಬಿಡಿಸಿ ತೋರಿಸ್ಯಾರು ಯಾವ ರೀತಿ ಬಿಡಿಸ್ಬೇಕಂತ. ಅದೇ ರೀತಿ ನಾವು ಟಿ ಅನ್ನ ಸಹಿತ ಬಿಡಿಸ್ಬೇಕು. ಇಲ್ಲಿ ನಿಮಗೆ ಕೊಟ್ಟದಾರ ಅವ್ರು ಯಾವ ರೀತಿ ಏನ್ ಬಿಡಿಸ್ಯಾರ ಅಂತಂದ ಅದರ ರೀತಿ ನಾವು ಏನ್ ಬಿಡಿಸ್ಬೇಕು, ಈ ಟಿ ಅನ್ನ ಬಿಡಿಸ್ಬೇಕು. ಏನ್ ಬಿಡಿಸ್ಯಾರ ಅಂತ ನೋಡೋಣ. ನಾವು ಇಲ್ಲಿ ಏನಿದೆ ನಮ್ಮ ಮೊದಲು ಅಕ್ಷರ ಬರ್ಕೋಣ. ನೋಡ್ರಿ 315 ಬರ್ದಿದ್ದಾರೆ, 6 ಬರ್ದಿದ್ದಾರೆ, 6 ಬರ್ದಿದ್ದಾರೆ, 55 ಅಂತ ಬರ್ಕೊಂಡಾರ. ಯಾವ ರೀತಿ ಬರ್ಕೊಂಡಾರ ಇವರು? ಇಲ್ಲಿ ನಮ್ಗೆ ಸಿ ಅನ್ನೋದು ಎಷ್ಟನೇ ಅಕ್ಷರ? 3ನೇ ಅಕ್ಷರ. ನಮ್ಗೆ ಅಲ್ಫಾಬೆಟ್ಸ್ಗಳು ಗೊತ್ತದಾವ ಎಷ್ಟು? 26 ಅಲ್ಫಾಬೆಟ್ಸ್. ಪ್ರತಿಯೊಂದರ ಅಕ್ಷರಕ್ಕೆ ನಿಮ್ಗೆ ಗೊತ್ತೈತಿ ಎಷ್ಟನೇ ನಂಬರ್ ಹಾಕೈತಿ ಅಂತ. ಓ ಅನ್ನೋದು ಎಷ್ಟನೇ ಅಕ್ಷರ ಐತಿ ಇಲ್ಲಿ? AEIOU. ಸಾರಿ, ಈ ಜ್ಯೋತಿ ಅಂತಂದ, ಈ ಜ್ಯೋತಿ. ಈ ಜ್ಯೋತಿ ಅಂತಂದ ನಮ್ಗೆ ಇ ಅನ್ನೋದು 5, ಜೆ ಅನ್ನೋದು ಎಷ್ಟು? 10, ಓ ಅನ್ನೋದು 15, ಟಿ ಅನ್ನೋದು ಎಷ್ಟು? 20, ವಾಯ್ ಅನ್ನೋದೇನು ಇಲ್ಲಿ 25 ಆಗುತ್ತೆ. ಈ ಇಷ್ಟು ನಿಮಗೆ ಗೊತ್ತಿದ್ರೆ ಇನ್ನು ಇಲ್ಲಿ ಮುಂದಿನ ವಾಯ್ ಅಂತ ವಾಯ್ ಗಂಟೆ ಜಡ್ 26ನೇ ಅಕ್ಷರ ಗೊತ್ತಾಗ್ತೈತಿ. ಸಡನ್ಲಿ ನಿಮ್ಗೆ ಗೊತ್ತಾಗೈತಿ. ಇದನ್ನಾದ್ರೂ ಗೊತ್ತಿರಬೇಕು. ನೋಡ್ರಿ, ಓ ಅನ್ನೋದು ಎಷ್ಟನೇ ಅಕ್ಷರ? 15ನೇ ಅಕ್ಷರ. ಇಲ್ಲಿ ಇದೆ ಕೊಟ್ಟಿದ್ದಾರೆ ಅವ್ರು 15ನೇ ಅಕ್ಷರ. ಸಿ ಅನ್ನೋದು ಎಷ್ಟನೇ ಅಕ್ಷರ? 3ನೇ ಅಕ್ಷರ. ಎಫ್ ಅನ್ನೋದು ಎಷ್ಟು? ನೋಡ್ರಿ, ಇ ಅನ್ನೋದು ಎಷ್ಟು? 5ನೇ ಅಕ್ಷರ. ಈ ಗಂಟೆ ಯಾವುದು? ಎಫ್ ಆಗುತ್ತೆ. ಎಫ್ ಅನ್ನೋದು 6ನೇ ಅಕ್ಷರ. ಕರೆಕ್ಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎಫ್ ಅನ್ನೋದು ಸೇಮ್. ಇ ಅನ್ನೋದು 5ನೇ ಅಕ್ಷರ, ಇ ಅನ್ನೋದು 5ನೇ ಅಕ್ಷರ. ನಾವೇನ್ ಮಾಡ್ಬೇಕು? ಈ ಅಕ್ಷರಗಳಿಗೆ ಆ ನಂಬರ್ ಅನ್ನ ಬರ್ಕೋಬೇಕು. ಟಿ ಅನ್ನು TEA ಅನ್ನ ಕೊಟ್ಟಿದ್ದಾರೆ. ಟಿ ಅನ್ನೋದು ಎಷ್ಟನೇ ಅಕ್ಷರ ಆಗುತ್ತೆ? 20ನೇ ಅಕ್ಷರ. ಇಲ್ಲಿ ಟಿ ಎಷ್ಟಿದೆ? 20 ಇದೆ. ಇಲ್ಲಿ ನೋಡ್ರಿ 20 ಇದೆ. ಇ ಅನ್ನೋದು ಎಷ್ಟಿದೆ? ಇಲ್ಲಿ ನೋಡ್ರಿ, ಇಲ್ಲೇ ಗೊತ್ತೈತಿ ನೋಡ್ರಿ ನಮಗೆ. ಇಲ್ಲಿ ಇನ್ನು ಎ ಅನ್ನೋದು 1 ಆಯ್ತು. ನಮ್ಗೆ ಏನು ಬರ್ಬೇಕಿಲ್ಲಿ? 20, 5, 1. ಆಪ್ಷನ್ಸ್ ನೋಡ್ರಿ, ಆಪ್ಷನ್ಸ್ ಎಲ್ಲಿದೆ? 20, 5, 1 ಕರೆಕ್ಟ್ ಆಗಿರುವಂಥದ್ದು ಯಾವುದು? ಆಪ್ಷನ್ಸ್ ನಮಗೆ ಸಿ ಕರೆಕ್ಟ್ ಆಗಿರುತ್ತೆ. ಇನ್ನ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಮೂರನೇ ಪ್ರಶ್ನೆ ನೋಡ್ರಿ, ಏನ್ ಕೊಟ್ಟಿದ್ದಾರೆ? ಒಂದು ಕಾರು 6 ಗಂಟೆಗಳಲ್ಲಿ 50 km/h ವೇಗದಲ್ಲಿ ಒಂದು ನಿರ್ದಿಷ್ಟ ದೂರವನ್ನ ಕ್ರಮಿಸುತ್ತದೆ. ಎಷ್ಟು? 6 ಗಂಟೆದಾಗ 50 km/h ಅಂದ್ರೆ 50 km/h ಅಂದ್ರೆ ವೇಗದಲ್ಲಿ, ಅಂದ್ರೆ ಅಷ್ಟು ಸ್ಪೀಡ್ ಹೊಂಟೈತೆ. 50 km/h ವೇಗದಲ್ಲಿ ಒಂದು ದೂರವನ್ನ ಕ್ರಮಿಸುತ್ತದೆ. 4 ಗಂಟೆಗಳಲ್ಲಿ ಅದೇ ದೂರವನ್ನ ಕ್ರಮಿಸಲು ಅದು ಯಾವ ಒಂದು ವೇಗವನ್ನ ಕ್ರಮಿಸಬೇಕಾಗುತ್ತದೆ ಅಂತ ಪ್ರಶ್ನೆ ಇದೆ. ನಮ್ಗೆ ಇಲ್ಲಿ ಸೂತ್ರ ಬೇಕು. ಯಾವ ಸೂತ್ರ ಅಂದ್ರೆ ನೋಡ್ರಿ, ವೇಗದ ಒಂದು ಸೂತ್ರ ಗೊತ್ತಿರಬೇಕು ನಮ್ಗೆ. ಇಲ್ಲಿ ವೇಗದ ಸೂತ್ರವನ್ನ ಕಂಡುಹಿಡಿಬೇಕಾದ್ರೆ ನಾವು ಏನ್ ಮಾಡ್ತೀವಿ? ಮೊದಲು ಇಲ್ಲಿ ದೂರವನ್ನ ಸೂತ್ರ ನೋಡ್ರಿ. ದೂರ = ವೇಗ ಇಂಟು ಸಮಯ. ನಮಗೆ ವೇಗದ ಸೂತ್ರ ಏನಾಗುತ್ತೆ ನೋಡ್ರಿ? ವೇಗ = ಏನ್ ಬರ್ಕೋತೀವಿ? ದೂರ ಡಿವೈಡೆಡ್ ಬೈ ಸಮಯ. ಇಲ್ಲಿ ನಾವು ವೇಗ ಬರ್ಕೊಂಡು ಸಮಯವನ್ನ ಮ್ಯಾಗ ಬರ್ಕೊಂಡು ದೂರವನ್ನ ಕೆಳಗೆ ಬರ್ಕೊಂಡ್ರೆ ಆನ್ಸರ್ ಎಲ್ಲ ಕರೆಕ್ಟ್ ಬರ್ತೈತಿ. ಆದ್ರೆ ಸ್ವಲ್ಪ ಮಿಸ್ಟೇಕ್ ಆಕೈತಿ. ಅಂದ್ರೆ ವೇಗ ಮತ್ತು ದೂರಕ್ಕೆ ಇಂಟು ಆಕೈತಿ. ಮತ್ತದು ಮೊದಲು ವೇಗವನ್ನ ಅಂದ್ರೆ ವೇಗವನ್ನು ಕೊಟ್ಟಿದ್ರೆ ಏನ್ ಮಾಡ್ತೀರ? ಅವಾಗ ಇಂಟು ಮಾಡ್ಕೊಳ್ಳೋದು ತಪ್ಪಾಕೈತಿ. ಅದಕ್ಕೆ ನಾವು ಏನ್ ಮಾಡ್ಕೋ? ದೂರವನ್ನ ಮೇಲ್ಗಡೆ ಬರ್ಕೋಬೇಕು. ಎರಡು ಒಂದಕ್ಕೊಂದು ಇಂಟು ಮಾಡ್ಕೊಳ್ತೀವಿ, ವೇಗ ಮತ್ತು ಇಂಟು ಸಮಯವನ್ನ. ಇಲ್ಲಿ ನಾವು ಏನ್ ಮಾಡಬೇಕು ನೋಡ್ರಿ, ಏನ್ ಕೊಟ್ಟಿದ್ದಾರೆ ಅವರು? ಒಂದು ಕಾರು 6 ಗಂಟೆಗಳಲ್ಲಿ 50 km/h ವೇಗದಲ್ಲಿ, ಅಂದ್ರೆ 6 ಸಮಯವನ್ನು ಕೊಟ್ಟಾರ, ವೇಗವನ್ನು ಕೊಟ್ಟಾರ ಅವರು. ನಾವೇನ್ ಕಂಡು ಹಿಡ್ಕೋಬೇಕು? ಇಲ್ಲಿ ದೂರವನ್ನ, ಎಷ್ಟು ನಿರ್ದಿಷ್ಟ ದೂರವನ್ನ ಕ್ರಮಿಸುತ್ತದೆ ಅಂತ ಕೇಳ್ಯಾರ ಅವ್ರು. ಈ ಒಂದು ವೇಗ ನೋಡ್ಲಿ, 6 ಗಂಟೆಯಲ್ಲಿ 50 km ವೇಗದಲ್ಲಿ, 50 km ವೇಗದಲ್ಲಿ ಹೋಗ್ಬೇಕಾದ್ರೆ
ಆ ಕಾರ ಎಷ್ಟು ದೂರ ಹೊಕ್ಕೈತಿ ಅಂತಂದ ಒಂದು ನಿರ್ದಿಷ್ಟ ದೂರವನ್ನ ಕ್ರಮಿಸುತ್ತದೆ ಅಂತಂದು ಹೇಳ್ಯಾರ ಅವ್ರು. ಎಷ್ಟು ದೂರ ಹೊಕ್ಕೈತಿ ಅಂತ ಕಂಡು ಹಿಡ್ಕೋಬೇಕು ನಾವು ಮೊದಲು. ದೂರವನ್ನು ಕಂಡು ಹಿಡಿಬೇಕಾದ್ರೆ ನಾವು ಏನ್ ಮಾಡ್ಕೋತೀವಿ? ಸೂತ್ರ ಯಾವುದು? ದೂರ = ವೇಗ ಇಂಟು ಸಮಯ. ನಮಗ ವೇಗನು ಕೊಟ್ಟಾರ ಅವರು, ಸಮಯವನ್ನು ಕೊಟ್ಟಾರು. ಹಚ್ಕೋರಿ ಅದಾವ ಸೇಮ್. ದೂರ = ವೇಗ ಎಷ್ಟು ಕೊಟ್ಟರು? 50 ಕಿಲೋಮೀಟರ್ ಕೊಟ್ಟಾರು. ಇಂಟು ಸಮಯ ಎಷ್ಟು ಕೊಟ್ಟಾರು? 6 ಗಂಟೆ ಕೊಟ್ಟಾರು. ಎಷ್ಟಾಗೈತಿ? ಕೂಡ್ಸ್ಕೋರಿ, ಇಂಟು ಮಾಡ್ಕೋರಿ. 6 0 0, 6 5 30. ಎಷ್ಟು ಕಿಲೋಮೀಟರ್ ಆಯ್ತು ನಮಗೆ? 300 ಕಿಲೋಮೀಟರ್ ಆಯ್ತು. ಅಂದ್ರೆ 300 ಕಿಲೋಮೀಟರ್ 6 ಗಂಟೆಗಳಲ್ಲಿ 300 ಕಿಲೋಮೀಟರ್ ಹೋಗೈತಿ. ಎಷ್ಟು ಸ್ಪೀಡ್ ಹೋಗೈತಿ? 50 ಕಿಲೋಮೀಟರ್ ಪರ್ ಸ್ಪೀಡ್ನೇ ಹೋಗೈತಿ ಅದು. ಇನ್ನ ನಮಗೇನ್ ಕೇಳ್ಯಾರ ಅವರು? 6 ಗಂಟೆಗೆ 300 ಕಿಲೋಮೀಟರ್ ಹೋದ್ರೆ 4 ಗಂಟೆಗೆ ಎಷ್ಟು ಕಿಲೋಮೀಟರ್ ಹೋಗೈತಿ ಅಂತ ಕೇಳ್ಯಾರ ಅವರು. ನಮಗೆ 6 ಗಂಟೆಗೆ 300 ಕಿಲೋಮೀಟರ್ ಹೋದ್ರೆ ಇನ್ನ 4 ಗಂಟೆಗೆ ಎಷ್ಟು ಕಿಲೋಮೀಟರ್ ಹೋಗೈತಿ, ಎಷ್ಟು ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಹೋಗೈತಿ ಅಂತ ಕೇಳ್ಯಾರ ಅವರು. ನಮಗೆ ಇಲ್ಲಿ ಅವ್ರು ಏನೇನು ಕೊಟ್ಟಾರೋ ವೇಗವನ್ನ ಕಂಡುಹಿಡಿಬೇಕು. ನಾವಿಲ್ಲಿ ವೇಗವನ್ನ ಕೇಳ್ಯಾರ ಅವರು. ವೇಗವನ್ನ ಕೇಳಿದಾಗ ನಾವು ಏನು ಬರ್ಕೋತೀವಿ? ದೂರ / ಸಮಯ. ಏನೇನು ಬರ್ಕೋತೀವಿ? ದೂರ ಎಷ್ಟು ಕೊಟ್ಟಾರ ಅವರು? 300 ಕಿಲೋಮೀಟರ್. ಅದೇ ಒಂದು ದೂರ ನೋಡಲಿ, ಅದೇ ದೂರವನ್ನ ಕ್ರಮಿಸಲು ಎಷ್ಟು? ಅದೇ ದೂರ ಅಂದ್ರೆ ಯಾವ್ದಾಗೈತಿ ನಮ್ಗೆ? ಇಲ್ಲಿ 300 ಕಿಲೋಮೀಟರ್ ಆಕೈತಿ. ಇಲ್ಲಿ ನೋಡ್ರಲ್ಲ, ಅದೇ ದೂರವನ್ನ ಕ್ರಮಿಸಲು ಅದು ಯಾವ ಒಂದು ವೇಗವನ್ನ ಕೇಳ್ಯಾರಿಲ್ಲ ಅಂದ್ರೆ ಎಷ್ಟು ಸಮಯ ಎಷ್ಟೈತಿ ನಮ್ಗೆ? 4 ಗಂಟೆ ಐತಿ. 4 ಗಂಟೆ ಅಂದಾಗ ನಾವು ಇದು ಮಾಡ್ರಿ, 4 1 4 5 20, 4 6 24, 4 7 28. ಎಷ್ಟು ಉಳಿಯುತ್ತೆ ನಮಗೆ? 20 ಆಯ್ತು. ಅಂದ್ರೆ 2 ಉಳಿಯುತ್ತೆ, ಅಲ್ಲಿ 0 1 ಐತಿ. 20 ಆಯ್ತು. 4 5 20 ಅಂದ್ರೆ 75 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಈ ಒಂದು 4 ಗಂಟೆಗಳಲ್ಲಿ ಹೋಗುತ್ತದೆ ಅಂತ ನೋಡ್ತೀವಿ. ಆನ್ಸರ್ ಯಾವ್ದಾಗೈತೆ ನೋಡ್ರಿ? ಆಪ್ಷನ್ಸ್ ನಮಗೆ ಡಿ ಕರೆಕ್ಟ್ ಆಗುತ್ತೆ. 75 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಹೋಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನಾಲ್ಕನೇ ಪ್ರಶ್ನೆ ನೋಡ್ರಿ. ಒಂದು ಗ್ರಂಥಾಲಯವು ಭಾನುವಾರಗಳಂದು ಸರಾಸರಿ 400 ಸಂದರ್ಶಕರನ್ನು ಮತ್ತು ಬೇರೆ ದಿನಗಳಂದು 100 ಸಂದರ್ಶಕರನ್ನು ಹೊಂದಿದೆ. ಶನಿವಾರದಿಂದ ಪ್ರಾರಂಭವಾಗುವ 30 ದಿನಗಳಿರುವ ಒಂದು ತಿಂಗಳಿನಲ್ಲಿ ನೋಡಲಿ, ಒಂದು ತಿಂಗಳಿನಲ್ಲಿ ದಿನವೊಂದರ ಸರಾಸರಿ ಸಂದರ್ಶಕರ ಸಂಖ್ಯೆ ಅಂತಂದು ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸ್ಗಳು ನೋಡೋದು. ಆಪ್ಷನ್ಸ್ ಏನಿದೆ? ಎ 100 ಇದೆ, ಬಿ 150 ಇದೆ, ಸಿ 200 ಇದೆ, ಡಿ 250 ಇದೆ. ಯಾವುದಾಗತ್ತೆ ಅಂತ ನೋಡ್ರಲ್ಲಿ. ಯಾವ ರೀತಿ ಕೊಟ್ಟಿದ್ದಾರೆ ಅಂದ್ರು, ನಾವು ಇಲ್ಲಿ ಸರಾಸರಿ ಕಂಡುಹಿಡಿಬೇಕು. ಸರಾಸರಿ ಸಂದರ್ಶಕರನ್ನು ಕಂಡುಹಿಡಿದು ಇಲ್ಲಿ ನಮಗೆ ಪ್ರತಿದಿನ ಎಷ್ಟೆಷ್ಟು ಮಂದಿ ಆಗ್ತಾರು ಒಟ್ಟು ಟೋಟಲ್ ಅಂತಂದ ನೋಡ್ತಾ ಹೋಗ್ಬೇಕು. ಇಲ್ಲಿ ಯಾವ ದಿನದಿಂದ ಪ್ರಾರಂಭವಾಯಿತು? ಶನಿವಾರ. ಎಲ್ಲಿ? ಯಾವ ದಿನ? ಶನಿವಾರ ದಿನದಂದು ಪ್ರಾರಂಭ. ಶನಿ ನೋಡ್ರಲ್ಲಿ 1ನೇ ತಾರೀಕು ಶನಿವಾರ ಆದ್ರ 30ನೇ ತಾರೀಕು ತನ ಯಾವ ವಾರ ಆಕೈತಿ ನೋಡ್ಬೇಕು ನಾವು. ತಿಳಿತು ನೋಡ್ರಲ್ಲಿ. ನಮಗೆ 2ನೇ ತಾರೀಕು ಯಾವ ವಾರ ಆಕೈತಿ? ಭಾನುವಾರ ಆಯ್ತು. ಭಾನುವಾರಗಳ ದಿನದಂದು ಮಾತ್ರ 400 ಸಂದರ್ಶಕರು ಬರ್ತಿರು. ಅಂದ್ರೆ ಒಂದು ಗ್ರಂಥಾಲಯಕ್ಕೆ 400 ದಿವಸ ಜನರು ಏನ್ ಮಾಡ್ತಿರೋ ಪೇಪರ್ ಓದ್ಲಾಕ 400 ಅಂದ್ರೆ 5-6 ದಿವಸ ಅಷ್ಟೇ ಬರ್ತಿದ್ರು. ಉಳಿದ ದಿವಸದಿಂದ ಏನ್ ಮಾಡ್ತಿರೋ ಬರೀ 100 ಮಂದಿ ಅಷ್ಟೇ ಬರ್ತಿದ್ರು. ಉಳಿದ ದಿನಗಳು ಅಂದ್ರೆ 6 ದಿನಗಳು ಏನ್ ಮಾಡ್ತಿರೋ ಬರೀ 100 ಮಂದಿ ಅಷ್ಟೇ ಬರ್ತಿದ್ರು. ಅಂದ್ರೆ ಪ್ರತಿ ಒಂದು ಭಾನುವಾರಗಳನ್ನ ಕಂಡುಹಿಡಿಬೇಕು, ಉಳಿದ ದಿನಗಳನ್ನ ಕಂಡುಹಿಡಿಬೇಕು ನಾವು. ನೋಡ್ರಿ ಭಾನುವಾರಗಳು ಎಷ್ಟೆಷ್ಟು ಬರ್ತಾವ ನೋಡ್ರಿ. ಭಾನುವಾರ ಅಂದ್ರೆ ಒಂದು ತಿಂಗಳಲ್ಲಿ ಭಾನುವಾರ ಎಷ್ಟು ಬರ್ತಾವ ನೋಡ್ರಿ. ಇಲ್ಲಿ 2ನೇ ತಾರೀಕು ಭಾನುವಾರ ಆದ್ರೆ ನೆಕ್ಸ್ಟ್ ಯಾವ ತಾರೀಕು ಭಾನುವಾರ ಆಕೈತಿ ನೋಡ್ರಿ. 2ರಾಗ 7 ಕೂಡಿಸ್ರೆ ಎಷ್ಟು? 9. 9ನೇ ತಾರೀಕು ಸಹಿತ ಭಾನುವಾರ ಆಕೈತಿ. 2ರಾಗ 7 ಕೂಡಿಸ್ರೆ 9. 9ನೇ ತಾರೀಕು ಭಾನುವಾರ ಆಯ್ತು. ಮತ್ತ 9ರಾಗ 7 ಕೂಡಿಸ್ರಿ ಎಷ್ಟಾಯ್ತು? 16 ಆಯ್ತು. 16ನೇ ತಾರೀಕು ಸಹಿತ ಭಾನುವಾರ ಆಕೈತಿ. ಅದೇ ರೀತಿ 16ರಲ್ಲಿ 7 ಕೂಡಿಸ್ಕೋರಿ 23 ಆಗತ್ತೆ. 23ನೇ ತಾರೀಕು ಸಹಿತ ಭಾನುವಾರ ಆಗತ್ತೆ. 23ಕ್ಕೆ 7 ಕೂಡಿಸ್ಕೋರಿ ಎಷ್ಟಾಗೈತಿ? 30ನೇ ತಾರೀಕು ಸಹಿತ ಭಾನುವಾರನ ಆಕೈತಿ. ಏನಾಯ್ತು? ನಮಗೆ ವಾರಗಳು ಎಷ್ಟು ಅಂದ್ರೆ ಭಾನುವಾರ ಎಷ್ಟು ಸಿಕ್ಕು? 1 2 3 4 5 ಭಾನುವಾರಗಳು. ಟೋಟಲ್ ಎಷ್ಟಿದ್ದಾರೆ ಸಂದರ್ಶಕರು ಒಂದು ದಿನದಲ್ಲಿ?
400 ಅಂದರೆ ಇಂಟು ಮಾಡ್ಕೋರಿ. 400 ಇಂಟು ಎಷ್ಟು 5, 5 4 20 ಅಂದರೆ 2000 ಸಂದರ್ಶಕರು ಈ 5 ದಿನಗಳಲ್ಲಿ ಸರಾಸರಿ ಗೊತ್ತಾಯ್ತು ನಮಗಿದು. ಈ ಸರಾಸರಿ ಗೊತ್ತಾಯ್ತು. ಇನ್ನು ಉಳಿದ ದಿನಗಳು ಎಷ್ಟು? ಉಳಿದ ದಿನಗಳಲ್ಲಿ ನೋಡಲಿ ಎಷ್ಟು 100 ಜನರು ಬರ್ತಾರತ್ತ. ಅಂದರೆ ನಮ್ಗೆ ಎಷ್ಟು ಉಳಿದಿದ್ದವು? 30ರಾಗ 5 ದಿವಸ ತೆಗ್ದೀವಿ. ಬರೀ ಭಾನುವಾರಗಳನ್ನ 5 ಭಾನುವಾರಗಳನ್ನ ತೆಗ್ದೀವಿ. ಉಳಿದಿದ್ದೆಷ್ಟು? 25. 25 ಇಂಟು 100 ಮಾಡ್ಕೋರಿ. ಎಷ್ಟಾಗೈತಿ? 25 ಒಂದ್ಲಿ 25 800. ಇನ್ನು 2 ಅನ್ನ ಕೂಡಿಸ್ಕೋರಿ. ಕೂಡಿಸ್ಕೊಂಡು ಎಷ್ಟಾಗೈತಿ ನೋಡ್ರಿ? 2000 ಪ್ಲಸ್ 2500 ಎಷ್ಟಾಗೈತಿ? 4500. ನಮಗೆ ಪ್ರತಿ ದಿನದಂದು ಅಂದರೆ ಒಂದು ತಿಂಗಳಿನಲ್ಲಿ ದಿನವೊಂದರ ಸರಾಸರಿ ಅಂದ್ರೆ ಏನ್ ಮಾಡ್ಬೇಕು ನಾವು? ಒಟ್ಟು ಸಂಖ್ಯೆಗಳ ಮೊತ್ತ ಮಾಡ್ಕೊಂತೀವಿ ನಾವು. ಇಲ್ಲಿ ಅಷ್ಟು ಸಂಖ್ಯೆಗಳು ಏನ್ ಮಾಡ್ಕೊಂತೀವಿ? ಮೊತ್ತ ಸಿಕ್ತು. ಇನ್ನು ಒಟ್ಟು ಸಂಖ್ಯೆ ಅಂದ್ರೆ ಏನ್ ಮಾಡ್ಬೇಕು ನಾವು? ಎಷ್ಟು ದಿನಗಳಿವೆ? 30 ದಿನಗಳಿವೆ. 30 ದಿನಗಳಿವೆ ಅಂದ್ರೆ ಒಟ್ಟು ಸಂಖ್ಯೆಗಳ ಮೊತ್ತ ಸಿಕ್ತು ನಮಗೂ ಇಲ್ಲಿ 4500. ಇನ್ನು ಒಟ್ಟು ಸಂಖ್ಯೆ ಅಂದ್ರೆ ಯಾವುವು? ಒಟ್ಟು 30 ದಿನಗಳು ಅವ್ರು ಕೊಟ್ಟಾರಲ್ಲ ಇಲ್ಲಿ. ಒಟ್ಟು ಸಂಖ್ಯೆ 30 ದಿನಗಳಿವೆ. ನೋಡ್ರಿ ಕಡ್ತಾ ಹೊಡೀರಿ. ಈ 0 ಹೋಯ್ತು. 3 ಒಂದ್ಲೆ 15 ಆಯ್ತು. 3 5 15. ಇದು 0 1 ಎಷ್ಟಾಯ್ತು? 150 ಆನ್ಸರ್ ಆಗುತ್ತೆ. ಪ್ರತಿ ದಿನದ ಒಂದು ಸರಾಸರಿ ಎಷ್ಟು? 150 ಆಗುತ್ತೆ. ಆಪ್ಷನ್ಸ್ ನಮಗೆ ಬಿ ಕರೆಕ್ಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. 5ನೇ ಪ್ರಶ್ನೆ ನೋಡ್ರಿ. ಒಂದು ಟ್ರಿಟಿಯನ್ನ ಈ ಒಂದು ಶಬ್ದದಲ್ಲಿ RHTTE ಎಂದು ಬರೆಯಲಾಗಿದೆ. ಇನ್ನು PEARLY ಅನ್ನ ಅದೇ ಸಂಕೇತದಲ್ಲಿ ಹೇಗೆ ಬರೆಯಬಹುದು ಅಂತ ಕೊಟ್ಟಿದ್ದಾರೆ. ಒಂದು ಅಕ್ಷರಗಳನ್ನು ಕೊಟ್ಟಾರೋ, ಆ ಅಕ್ಷರಗಳನ್ನು ಮುಂದಿನ ಒಂದು ಸಂಖ್ಯೆಯನ್ನು ಬಿಡಿಸಿಕೊಟ್ಟಾರೋ ಅವರ. ನಾವು ಈ ಒಂದು ಪ್ರಶ್ನೆಗೆ ಆನ್ಸರ್ ಅನ್ನ ಮಾಡಬೇಕು. ಯಾವ ರೀತಿ ಅಂದ್ರೆ ಈ ಒಂದು ಪ್ರಶ್ನೆಯನ್ನು ಕೊಟ್ಟಾರ ಅವರು. ಈ ಪ್ರಶ್ನೆಗೆ ಅವರು ಬಿಡಿಸ್ಯಾರು. ಇದು ಈ ಒಂದು ಶಬ್ದವನ್ನು ಕೊಟ್ಟಾರಲ್ಲ, ಈ ಶಬ್ದಕ್ಕ ಸಾರಿ ಇಲ್ಲಿ ಒಂದಿಷ್ಟು ಇನ್ನೊಂದು ಶಬ್ದ ಬರೋಕಾಗಿತ್ತು. ಇಲ್ಲಿ ಎ ಬರ್ಬೇಕಾಗಿತ್ತು. ಈ ಒಂದು ಶಬ್ದಕ್ಕೆ ಸಂಕೇತಕ್ಕೆ ನಾವು ಈ ರೀತಿ ಒಂದು ಬಿಡಿಸ್ಯಾರ ಅವರು. ಇದನ್ನ ನೋಡಿ ನಾವು ಇದನ್ನ ಬಿಡಿಸ್ಬೇಕು. ಅವರು ಇದನ್ನ ಯಾವ ರೀತಿ ಬಿಡಿಸ್ಯಾರ ಅಂತ ನೋಡ್ರಿ. THREAT ಇದನ್ನ ಯಾವ ರೀತಿ ಬಿಡಿಸ್ಯಾರ ಅವರು? RHTTAE ನೋಡ್ರಿ. ನಮಗೆ ಇಲ್ಲಿ TH ಗಂಟೆ ಯಾವ ಅಕ್ಷರ ಬರುತ್ತೆ ನೋಡ್ರಿ. ಅಕ್ಷರಗಳನ್ನ ಮುಂದಿನ ಅಕ್ಷರಗಳನ್ನ ನೋಡ್ಕೋತೀರಿ, ಸಂಕೇತಗಳನ್ನ. ಆದ್ರೆ ಇಲ್ಲಿ ಮುಂದಿನ ಅಕ್ಷರ ಅಂದ್ರೆ ನಮಗೆ ಡಿಫ್ರೆಂಟ್ ಭಾಳ ಇದೆ. ಆದ್ರೆ ಅದಕ್ಕೆ ನಮಗೆ ಕನ್ಫ್ಯೂಸ್ ಆಗಿ ಅವ್ರು ಏನ್ ಮಾಡಿದಾರೆ, ಇಲ್ಲಿ ಹಿಂದೆ ಮುಂದೆ ಕೊಟ್ಟಾರ ನೋಡ್ರಿ. 3ನೇ ಅಕ್ಷರ ಮೊದಲು ಕೊಟ್ಟಾರು. ಏನ್ ಮಾಡ್ಯಾರು? ಈ 3 ಅಕ್ಷರಗಳನ್ನು ಕೊಟ್ಟಾರು. ಈ 3 ಅಕ್ಷರಗಳನ್ನು ಇದು ಮಾಡ್ಯಾರು ಸಪ್ರೇಟ್. ಅಂದ್ರೆ ಈ ಅಕ್ಷರ ಇಲ್ಲಿ ಬಂದಿದೆ ಸೇಮ್ ಆಗಿರುವಂಥದ್ದು. ಇದು ಟಿ ಇಲ್ಲಿ ಬಂದಿದೆ. ನಂತರ ಈ ಟಿ ಈ ಕಡೆ ಬಂದಿದೆ. ಈ ಇಲ್ಲಿದೆ. ನಂತರ ಎ ಸೇಮ್ ಆಗಿರುವಂಥ ಎ ಇರೋ ಜಾಗದಲ್ಲಿ ಇದೆ. ಅದೇ ರೀತಿ ಈ ಒಂದು ಅಕ್ಷರವನ್ನು ಕಂಡುಹಿಡ್ಕೋರಿ, ಸಂಕೇತವನ್ನ ನೋಡ್ಲಿ. 3 4 ನೋಡ್ಲಿ. 8 ಶಬ್ದಗಳನ್ನು ಕೊಟ್ಟರೆ ನೀವು 4 ಮಾಡ್ಕೋಬೇಕಾಗಿತ್ತು. ಇಲ್ಲಿ 3 ಕೊಡ್ತಾರ ಅವರು. ಈ ಕಡೆ ಮುಂದೆ 8 ಶಬ್ದಗಳನ್ನು ಕೊಡ್ತಾರೆ, ಸಂಕೇತಗಳನ್ನು ಕೊಟ್ಟಾಗ ನಾವು 4 ತೆಗೆದುಕೊಳ್ಬೇಕಲ್ಲಿ. ತೆಗೆದುಕೊಂಡು ಏನ್ ಮಾಡ್ಬೇಕು? ಇಲ್ಲಿ ನೋಡ್ರಿ 3 ಕೊಟ್ಟಾರಲ್ಲ. ಈ ಎ ಅನ್ನೋದು ಈ ಕಡೆ ಬರ್ತೈತಿ. ಇ ಅನ್ನೋದು ಇಲ್ಲಿ AEP. ಇನ್ನ YRL ಅಂತ ಬರ್ಕೋತೀರಿ ನೋಡ್ಲಿ. YLR ಆನ್ಸರ್ ಏನ್ ಬಂತು? AEPYLR ಆನ್ಸರ್ ಎಲ್ಲಾಗೈತಿ ನೋಡ್ರಿ. AE ಎಲ್ಲಿದೆ? ಇವು 2 ಬರಲ್ಲ. AE ಬಂತು. PY ಬಂತು. ಇಲ್ಲಿ R ಬಂದಿದೆ. ಇದು ತಪ್ಪಾಗತ್ತೆ. ಇಲ್ಲಿ PY ಬರ್ಬೇಕು ನಮಗೆ. ಆನ್ಸರ್ ಏನಾಗುತ್ತೆ? ಸಿ ಕರೆಕ್ಟ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೋಡ್ರಿ 7ನೇ ಪ್ರಶ್ನೆ ನೋಡ್ರಿ. 7ನೇ ಪ್ರಶ್ನೆ ಏನಿದೆ? ತ್ರಿಜ್ಯವು ವೈದ್ಯರನ್ನ ನೋಡ್ರಿ. ಈ ತ್ರಿಜ್ಯ ಏನೈತೆ ಅಲ್ಲ, ಈ ತ್ರಿಭುಜ ವೈದ್ಯರನ್ನ ಸೂಚಿಸ್ತೈತೆ ಅಂತ. ಅದೇ ರೀತಿ ವೃತ್ತವು ಆಟಗಾರರನ್ನ, ಅಂದ್ರೆ ಈ ವೃತ್ತದಲ್ಲಿರುವಂತ ಜನರೇನು ಆಟಗಾರರನ್ನ ಸೂಚಿಸ್ತೈತಿ. ಆಯತ್ತವು ಕಲಾವಿದರನ್ನ ಪ್ರತಿನಿಧಿಸುತ್ತದೆ. ಈ ಆಯತ್ ಅನ್ನೋದು ಕಲಾವಿದರನ್ನ ಪ್ರತಿನಿಧಿಸುತ್ತದೆ. ಇದು ಮ್ಯಾಗಿನ ಒಂದು ಹೇಳಿಕೆ ಅಂತ ತಿಳ್ಕೊಬೇಕು ನೀವು. ಇಲ್ಲಿ ಕೆಳಗೆ ನೋಡ್ರಿ ಪ್ರಶ್ನೆ ಕೊಟ್ಟಾರ ಅವರು. ಈ ಒಂದು ಚಿತ್ರಗಳನ್ನ ನೋಡಿ ನಾವು ಈ ಒಂದು ಪ್ರಶ್ನೆಯನ್ನು ನೋಡ್ಕೊಂಡು ಆನ್ಸರ್ ಅನ್ನು ಬರೀಬೇಕು.
ಹಾಗಾದರೆ ಯಾವ ಸಂಖ್ಯೆಯು ಆಟಗಾರರು ಅಲ್ಲದ ಅಂದ್ರೆ ಏನು? ಈ ವೃತ್ತದಾಗಿ ಇದ್ದವರು ಆಟಗಾರರು, ಇವರು ಈ ವೃತ್ತದಾಗಿ ಇದ್ದವರು ಆಟಗಾರರು ಅಲ್ಲದಂದ್ರೆ ಯಾರು? 1 2 3 ಇವರು ಅಷ್ಟೇ ಬರ್ತಾರೆ, 3 ಮಂದಿ ಆಟಗಾರರು ಅಲ್ಲದ ಅಂದ್ರೆ ಇವ್ರನ್ನ ಬಿಟ್ಟು ಬಿಡ್ಬೇಕು ನಾವು, ಇಲ್ಲಿ ಬಿಟ್ಬಿಡಿ. ಅದೇ ರೀತಿ ವೈದ್ಯರು ಅಲ್ಲದ, ವೈದ್ಯರು ಅಂದ್ರೆ ಯಾರು? ವೈದ್ಯರು ತ್ರಿಜ್ಯ ಒಳಗೆ ಬರ್ತಾರೆ. ತ್ರಿಜ್ಯ ಒಳಗೆ ಅಂದ್ರೆ ಯಾರು? ಇವರು 2 3 ಅಷ್ಟರು ಏನದಾರಲ್ಲ ಅಷ್ಟರು ಇವರು ತ್ರಿಜ್ಯದ ಒಳಗಡೆ ಬರ್ತಾರೋ, ಅದಕ್ಕೆ ಇವರು ಅಲ್ಲದ ಅಂತ ಹೇಳ್ಯಾರು. ವೈದ್ಯರು ಅಲ್ಲದ. ಕಲಾವಿದರನ್ನ ಪ್ರತಿನಿಧಿಸುತ್ತದೆ, ಕಲಾವಿದರನ್ನ ತೆಗೆದುಕೊಳ್ತೀವಿ. ಪ್ರತಿನಿಧಿಸುತ್ತದೆ ಅಂದ್ರೆ ಬೇಕಾಗ್ಯಾರ ಅವರು, ಇವರು ಬ್ಯಾಡಾಗ್ಯಾರು, ಇವ್ರು ಬೇಕಾಗ್ಯಾರ ಅಂತ ಈ ರೀತಿ ಥಿಂಕ್ ಮಾಡ್ಬೇಕು. ಕಲಾವಿದರನ್ನ ಪ್ರತಿನಿಧಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಪ್ರತಿನಿಧಿಸುತ್ತದೆ ಅಂದ್ರೆ ಏನು? ಇಲ್ಲಿ ನಮ್ಗೆ ಇದು ಒಂದೇ ಮಾತ್ರ ಪ್ರತಿನಿಧಿಸುತ್ತದೆ. ಇಲ್ಲಿ ನೋಡ್ರಲ್ಲ, ಅಂದ್ರೆ ಯಾರನ್ನ ಕಲಾವಿದರನ್ನ ಪ್ರತಿನಿಧಿಸುತ್ತದೆ ಅಂತ ಕೊಟ್ಟಾರಲ್ಲ, ಇದು ಹೌದು, ಕರೆಕ್ಟ್ ಆಗಿದೆ. 1 ಅನ್ನೋದು ಆಪ್ಷನ್ಸ್ ನಮಗೆ 1 ಕರೆಕ್ಟ್ ಆಗುತ್ತೆ. ಆಪ್ಷನ್ಸ್ 1 ಎ ಕರೆಕ್ಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. 8ನೇ ಪ್ರಶ್ನೆ ನೋಡ್ರಿ. 8ನೇ ಪ್ರಶ್ನೆ ಏನಿದೆ? ಒಬ್ಬ ಪೊಲೀಸನು 20 ಕಿಲೋಮೀಟರ್ ಪೂರ್ವಕ್ಕೆ ಹೋಗುತ್ತಾನೆ ಮತ್ತು ದಕ್ಷಿಣಕ್ಕೆ ತಿರುಗಿ 30 ಕಿಲೋಮೀಟರ್ ಸಾಗುತ್ತಾನೆ. ತದನಂತರ ಪುನಃ ತನ್ನ ಎಡಕ್ಕೆ ತಿರುಗಿ 10 ಕಿಲೋಮೀಟರ್ ಸಾಗುತ್ತಾನೆ. ಅವನು ಪ್ರಾರಂಭದ ಬಿಂದುವಿನಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ನೋಡ್ರಿ, ನಮಗೆ ಇಲ್ಲಿ ಪೈಥಾಗೋರಸನ ಒಂದು ಪ್ರಮೇಯ ಬೇಕು. ಪ್ರಮೇಯ ಏನಿದೆ ಹೇಳ್ತದೆ? ಪೈಥಾಗೋರಸನ ಪ್ರಮೇಯ ಸೂತ್ರ ಏನಿದು? AC² = AB² + BC² ಅಂತ ನೋಡ್ತೀವಿ. ಯಾರು? ಪೈಥಾಗೋರಸನ ಪ್ರಮೇಯ. ಈ ಒಂದು ಚಿತ್ರವನ್ನು ಕಂಡುಹಿಡಿಬೇಕಾದ್ರೆ ನಮಗೆ ದಿಕ್ಕುಗಳು ಮೊದಲು ಬೇಕು. ದಿಕ್ಕುಗಳು ಗೊತ್ತಾಗಬೇಕಾದ್ರೆ ನಾವು ಯಾವ ರೀತಿ ಕಂಡುಹಿಡಿಬೇಕು? ನಾವು ನಕಾಶದ ಎದುರುಗಡೆ ಅಂದ್ರೆ ನಮ್ಮ ಎದುರುಗಡೆ ಕುಳಿತಾಗ ಅಂದ್ರೆ ಬುಕ್ಕ ಮುಂದೆ ಇಷ್ಟೇ ಹಿಡ್ಕೊಂಡು ಕೂತಿರ್ತೀರಿ. ಕೂತಾಗ ನಮಗೆ ಬಲಗಡೆ ಏನಾಕೈತಿ? ಪೂರ್ವ ಆಕೈತಿ. ನಮ್ಮ ನೋಡಲಿ, ಯಾವುದೋ ಏನಾಗಲಿ ನಿಮ್ಗೆ, ನಮ್ಮ ನಕಾಶದ ಎದುರುಗಡೆ ಕೂತಾಗ ಬಲಗಡೆ ಆಗುವಂತ ದಿಕ್ಕು ಪೂರ್ವ, ಎಡಗಡೆ ಆಗುವಂತ ದಿಕ್ಕು ಯಾವುದು? ಪಶ್ಚಿಮ. ಮೇಲ್ಗಡೆ ಯಾವುದಾಗುತ್ತೆ? ಉತ್ತರ. ಕೆಳಗಡೆ ದಕ್ಷಿಣ. ಅದೇ ರೀತಿ ನಮ್ಗೆ ದಕ್ಷಿಣ ಮತ್ತು ಪೂರ್ವದ ನಡುವೆ ಆಗ್ನೇಯ. ಯಾವುದು? ದಕ್ಷಿಣ ಮತ್ತು ಪೂರ್ವದ ನಡುವೆ ಆಗ್ನೇಯ. ದಕ್ಷಿಣ ಮತ್ತು ಪಶ್ಚಿಮದ ನಡುವೆ ನೈಋತ್ಯ. ಪಶ್ಚಿಮ ಮತ್ತು ಉತ್ತರದ ನಡುವೆ ವಾಯುವ್ಯ. ಉತ್ತರ ಮತ್ತು ಪೂರ್ವದ ನಡುವೆ ಈಶಾನ್ಯ ಆಗುತ್ತೆ. ನೋಡ್ರಿ, ಇಲ್ಲಿ ತೋರಿಸ್ತೀನಿ ನೋಡ್ರಿ. ನಾನು ಈಗ ಬೋರ್ ಕಡೆ ಕೊಡ್ತೀನಿ, ಈ ನಿಂತೀನಿ ಅಂತ ತಿಳ್ಕೊರಿ. ಇಲ್ಲಿ ನನಗೆ ಯಾವ ದಿಕ್ಕಾಗುತ್ತೆ? ಇದು ನಕಾಶೆ ಅಂತ, ಭಾರತ್ ನಕಾಶೆ ಇದು. ಇದು ಭಾರತ್ ನಕಾಶೆ. ನಮಗೆ ಏನಾಗಬೇಕಿದು? ಪೂರ್ವದ ದಿಕ್ಕು. ನಮಗೆ ನಕಾಶದ ಎದುರುಗಡೆ ಕುಳಿತಾಗ ನಮಗೆ ಏನಾಕೈತಿದು? ಪೂರ್ವ. ಬಲಗಡೆ ಯಾವುದು? ಪೂರ್ವ. ಇದು ಪಶ್ಚಿಮ. ಇದು ಉತ್ತರ. ಇದು ದಕ್ಷಿಣ. ನಮಗೆ ಪೂರ್ವ ಮತ್ತು ದಕ್ಷಿಣದ ನಡುವೆ ಯಾವುದು? ಆಗ್ನೇಯ. ದಕ್ಷಿಣ ಮತ್ತು ಪಶ್ಚಿಮದ ನಡುವೆ ನೈಋತ್ಯ. ಪಶ್ಚಿಮ ಮತ್ತು ಉತ್ತರದ ನಡುವೆ ವಾಯುವ್ಯ. ಉತ್ತರ ಮತ್ತು ಪೂರ್ವದ ನಡುವೆ ಈಶಾನ್ಯ ಆಗುತ್ತೆ. ನಿಮಗೆ ನೋಡ್ರಿ, ಇಲ್ಲಿ ತಿಳಿಸ್ತೀನಿ ನೋಡ್ರಿ. ಇದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ. ಈ ರೀತಿ ನೀವು ಇದನ್ನ ಕಂಡು ಪಾಠ ಮಾಡಿದಾಗ ಮಾಡಬೇಕು. ಯಾಕಂದ್ರೆ ನಿಮ್ಗೆ ಇದು ಸರಳವಾಗಿ ಅಂದ್ರೆ ನಿಮ್ಗೆ ಇದು ಗೊತ್ತಿದ್ರೆ ನಿಮ್ಗೆ ಈ ಮ್ಯಾಪ್ ಒಂದು ಡಯಾಗ್ರಾಮ್ ಅನ್ನ ಬಿಡಿಸ್ಲಾಕ್ ಬರ್ತದೆ. ಏನ್ ಬಿಡಿಸ್ತೀರಿ ನೋಡ್ರಿ, ಯಾವ ರೀತಿ ಕೊಟ್ಟಿದ್ದಾರೆ ಈ ಪ್ರಶ್ನೆಯನ್ನ. ಈ ನಕ್ಷೆ ಇರಲಿ. ಒಬ್ಬ ಪೊಲೀಸನು 20 ಕಿಲೋಮೀಟರ್ ಪೂರ್ವಕ್ಕೆ. ನೀವು ಏನ್ ಮಾಡ್ತೀರಿ ಪೂರ್ವಕ್ಕೆ ಅಂದ್ರೆ ನೋಡ್ರಿ, ನಿಮಗೆ ನಕಾಶೆನೇ ಗೊತ್ತಿರಂಗಿಲ್ಲ. ನಕಾಶೆದ ಎದುರುಗೆ ನಾವು ಬುಕ್ ಮುಂದೆ ಕೂತ ಬಲಗಡೆ ಆಗುವಂಥದ್ದಕ್ಕೆ ನಮ್ಮ ಪೂರ್ವ ಅನ್ನೋದು ಗೊತ್ತಿರ್ಲಿಕ್ಕೆ ಏನ್ ಮಾಡ್ತೀವಿ? ಪೂರ್ವ ಅಂದ್ರೆ ನಾವು ಏನ್ ಮಾಡ್ತೀವಿ? ನಮಗೆ ಸೂರ್ಯ ಹುಟ್ಟುವ ದಿಕ್ಕನ್ನು ನೋಡ್ತೀರಿ. ಸೂರ್ಯ ಹುಟ್ಟುವ ದಿಕ್ಕ ನಾವು ಈ ಕಡೆ ಕುಳಿತಾಗ ನಮ್ಗೆ ಏನಾಕೈತಿ? ಈ ಕಡೆ ಸೂರ್ಯ ಹುಡ್ತಾನ ಏನಾಕೈತಿ? ಇದು ಎಡಕ್ಕೈತಿ. ಇಲ್ಲಿಂದ ನಮಗೆ ಈ ಕಡೆ ಪೂರ್ವ ಅಂತ ಬರ್ಕೊಂಡ್ಬಿಡ್ತೀರಿ. ಅದು ಏನಾಕೈತಿ? ಮಿಸ್ಟೇಕ್ ಆಕೈತಿ ನಿಮಗೆ. ಅದಕ್ಕೆ ನಾವು ಏನ್ ಮಾಡ್ಬೇಕು? ನಕಾಶದ ಎದುರುಗಡೆ ಕುಳಿತಾಗ ಅಂತ ನಾವು ಇದು ಬೇಕು ಮೇನ್. ನಮ್ಗೆ ಏನಾಗೈತಿ ಇಲ್ಲಿ ನೋಡ್ರಿ, ಇಲ್ಲಿ ಅವ ಪೊಲೀಸ್ ಕುಳಿತಾನು. ಪೊಲೀಸ ಇಲ್ಲಿಂದ ಪೂರ್ವಕ್ಕೆ ಎಷ್ಟಾಗೈತಿ? ನಮ್ಗೆ ಬಲಗಡೆ ಯಾವುದು? ಪೂರ್ವ.
ಈ ಪೂರ್ವಕ್ಕೆ ಎಷ್ಟಾಕೈತಿ 20 ಕಿಲೋಮೀಟರ್ ಹೋಗಾನ. ಎಷ್ಟು 20 ಕಿಲೋಮೀಟರ್ ಹೋಗಾನು. ನಂತರ ದಕ್ಷಿಣಕ್ಕೆ ತಿರುಗಿ, ದಕ್ಷಿಣ ಅಂದ್ರೆ ಯಾಕಡೆ ಕೆಳಗ, ಇದು ಪೂರ್ವ, ಕೆಳಗೆ ಬರ್ಬೇಕು. ಹಂಗೆ ಕೆಳಗೆ ಬಂದ್ರೆ ಎಷ್ಟಾಕೈತಿ 30 ಕಿಲೋಮೀಟರ್ ಬರ್ತಾನಂತ. ಎಷ್ಟು 30 ಕಿಲೋಮೀಟರ್ ಬರುತ್ತಾನೆ, ತಿರುಗುತ್ತಾನೆ. ತದನಂತರ ಪುನಃ ತನ್ನ ಎಡಕ್ಕೆ ತಿರುಗಿ, ನೋಡ್ರಿ ಈಗ ದಕ್ಷಿಣಕ್ಕೆ ಹೋಗ್ಯಾನ ಹಿಂಗೆ ಸ್ಟೇಟ್, ಆತನ ಎಡಕ್ಕೆ ಯಾವ್ದಾಕೈತಿ ಈ ಕಡೆ. ಈ ಕಡೆ ಅಂದ್ರೆ ಎಕಡೆ ಆಗ್ಬೇಕು, ಇಲ್ಲಿ ಈ ಕಡೆ ನೋಡ್ರಿ. ಎಡಕ್ಕೆ ತಿರುಗಿ ಎಷ್ಟು ಕಿಲೋಮೀಟರ್ ಹೋಗೋಣ, 10 ಕಿಲೋಮೀಟರ್ ಹೋಗೋಣ ಬರೀ. ನೋಡ್ರಿ ಅವನು ಪ್ರಾರಂಭದ ಬಿಂದುವಿನಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಇದೆ. ಇಲ್ಲಿಯಿಂದ ಇಲ್ಲಿವರೆಗೆ ಎಷ್ಟು ಕಿಲೋಮೀಟರ್ ದೂರದಾನು ಅಂತ ಪ್ರಶ್ನೆ ಕೇಳಿದ್ದಾರೆ. ನಮ್ಗೆ ಏನೇನು ಗೊತ್ತೈತಿ ಇಲ್ಲಿ ನೋಡ್ರಿ, ಇಲ್ಲಿಂದ ಇಲ್ಲಿಗೆ 20 ಕಿಲೋಮೀಟರ್ ಐತಿ, ಇಲ್ಲಿಂದ ಇಲ್ಲಿಗೆ 30 ಕಿಲೋಮೀಟರ್ ಐತಿ. ನಮ್ಗೆ ಏನು ಗೊತ್ತಾಗಬೇಕು, ಇಲ್ಲಿಂದ ಇಲ್ಲಿ ಗೊತ್ತಾಗಬೇಕು. ಎಷ್ಟೈತಿ, ಇದು ಎಷ್ಟು ಇರ್ತೈತಿ, ಇದು ಅಷ್ಟೇ ಇರ್ತೈತಿ. ಇಲ್ಲ ಇದು ಎಷ್ಟೇ ಇರ್ತೈತಿ, ಇದು ಅಷ್ಟೇ ಇರತ್ತೆ, ಇದು 30. ನಂತರ ಇದು ಎಷ್ಟೇ ಐತಿಲ್ಲ, ಇದು ಅಷ್ಟೇ ಇರ್ತೈತಿ. ಏನು ಇದೆಷ್ಟೇ ಐತಲ್ಲ, ಇದು 20 ಐತಿ ಅಂದ್ರೆ ಇದು 20 ಇರ್ತೈತಿ, ಇದು 20 ಆಯ್ತು. ನಮಗೆ ಇದು ಅಷ್ಟು ಕೂಡಿಸ್ಬೇಕಾಯ್ತು. ಇಲ್ಲಿ ಹಿಡ್ದು ಇಲ್ಲಿ ತನ ಎಷ್ಟಾಯ್ತು, ಇವೆರಡೂ ಕೂಡಿಸ್ಕೋರಿ 30 ಆಯ್ತು. 30 ಬರ್ಕೊಂಡ್ರಿ. ಇಲ್ಲಿ ಈ ರೀತಿ ನಮ್ಗೆ ಡಯಾಗ್ರಾಮ್ ಸಿಗ್ತಿದ್ದು. ನಾವು ಏನು ಮಾಡ್ತೀವಿ, ಎ ಬಿ ಸಿ ಅಂತ ಬರ್ಕೊಳ್ಬೇಕು. ಈ ರೀತಿ ನಮಗೆ ಡಯಾಗ್ರಾಮ್ ಸಿಕ್ತು. ಇದು 30 ಕಿಲೋಮೀಟರ್ ಸಿಕ್ತು, ಇದು 30 ಕಿಲೋಮೀಟರ್ ಸಿಕ್ತು. ಇನ್ನು ನಮಗೆ ಏನು ಬೇಕಾಗೈತಿ, ಎ ಸಿ ಬೇಕಾಗೈತಿ. ಎ ಸಿ ಬೇಕಾದ್ರೆ ಏನು ಬೇಕು ನಮಗೆ, ಪೈಥಾಗೋರಸನ ಪ್ರಮೇಯ. ಪೈಥಾಗೋರಸನ ಪ್ರಮೇಯ ಏನು ಹೇಳ್ತೈತಿ, ಎ ಸಿ ಸ್ಕ್ವಯರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್. ಬರೀ ಏನಿಲ್ಲ ನೋಡ್ರಿ, ಕೂಡ್ಸೋದೈತಿ ಬರೀ. ನೋಡ್ರಿ ಇದನ್ನ ತೆಗಿತು ನೋಡ್ರಿ. ಈ ರೀತಿ ನೀವು ಡಯಾಗ್ರಾಮ್ ಸಿಕ್ತು ನಮ್ಗೆ. ಇದು ಈ ರೀತಿ ಡಯಾಗ್ರಾಮ್ 30 30 ಅಂತ ನೀವು ಏನು ಮಾಡ್ಕೋತೀರಿ, ಎ ಸಿ ಸ್ಕ್ವಯರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಎಷ್ಟಿದೆ ನೋಡ್ರಿ, ಎ ಬಿ ಎಷ್ಟಿದೆ 30 ಇದೆ, 30 ಬರ್ಕೋತೀರಿ. ಇಲ್ಲಿ ಏನಿದೆ ಸೂತ್ರದಲ್ಲಿ ಸ್ಕ್ವೇರ್ ಇದೆ, ಇದ್ದು ಸೂತ್ರದಲ್ಲಿ ಸ್ಕ್ವೇರ್ ಬರ್ಕೋಬೇಕು. ಬರೀ 30 ಹತ್ತಂದು ಅಷ್ಟೇ ಬರಲ್ಲ. ಅದೇ ರೀತಿ ಬಿ ಸಿ ಎಷ್ಟಿದೆ 30 ಇದೆ, ಸ್ಕ್ವೇರ್ ಬರ್ಕೋತೀರಿ. 30 30 ಎಷ್ಟು, 30 ಸ್ಕ್ವೇರ್ ಏನಾಗೈತೆ 900. 30 ಸ್ಕ್ವೇರ್ ಏನು 900. ಇನ್ನು 30 ಸ್ಕ್ವೇರ್ ಏನು, ಇದು ಸಹಿತ 900 ಆಗುತ್ತೆ. ನಮ್ಗೆ ಏನು ಬಂತು, 1800 ಬಂತು. 9 2 ಎಷ್ಟು 1800. ಇನ್ನು ಎ ಸಿ ಸ್ಕ್ವಯರ್ ಸಿಕ್ತು. ನಮಗೆ ಏನು ಬೇಕಾಗೈತಿ, ಎ ಸಿ ಬೇಕಾಗಿತ್ತು, ಬರೀ ಎ ಸಿ ಮಾತ್ರ ಅಷ್ಟು ಬೇಕಾಗೈತಿ. ಅದಕ್ಕೆ ನಾವು ಏನು ಮಾಡಬೇಕು, ಎ ಸಿ ಇಸ್ ಈಕ್ವಲ್ ಟು ಈ ಸ್ಕ್ವಯರ್ ಇದ್ದದ್ದು ರೂಟ್ ಆಗುತ್ತೆ. ರೂಟ್ ಆಗಿ ಏನಾಗುತ್ತೆ, ರೂಟ್ 1800 ಅಂತ ಬರ್ಕೋಬೇಕು. ರೂಟ್ ಎಷ್ಟು ಬರ್ಕೋತೀರಿ, 1800 ಬರ್ಕೋತೀರಿ. ನಮಗೆ ಈ 1800ರ ಒಂದು ವರ್ಗಮೂಲ ಗೊತ್ತಿಲ್ಲ. 9ರ ವರ್ಗಮೂಲ ಏನು 3. 27ರ ಒಂದು ವರ್ಗಮೂಲ ಸಿಗಲ್ಲ ನೋಡ್ರಿ. ನಮಗೆ 64ರ ವರ್ಗಮೂಲ ಯಾವುದು 8. 10ರ ಒಂದು 100ರ ಒಂದು ವರ್ಗಮೂಲ 10 ಆಗುತ್ತೆ. ಈ ರೀತಿ ನಮಗೆ ವರ್ಗಮೂಲ ಸಿಗಬೇಕಾದ್ರೆ, ಆದರೆ ನಮಗೆ 1800ಕ್ಕೆ ವರ್ಗಮೂಲ ಸಿಗೋದಿಲ್ಲ. ಅದನ್ನು ನಾವು ಹೊಡಿಬೇಕು. ಯಾವ ರೀತಿ ಹೊಡಿಬೇಕು ಅಂತ ಹೇಳ್ತೀನಿ ನೋಡ್ರಿ. ಈಗ 1800 ಐತಿ, ನಮ್ಗೆ ವರ್ಗಮೂಲ ಸಿಗ್ಬೇಕು. ಮತ್ತು ಅಂತಲ್ಲಿ ಆ ಒಂದು ನಂಬರಿಂದ ಹೊಡಿಬೇಕು. ಅದನ್ನು ಹೊಡಿಬೇಕಾದ್ರೆ ಯಾವ ರೀತಿ ಹೊಡಿತೀರಿ, 900 ಇಂಟು 2 ಮಾಡ್ತೀರಿ. 900 ಇಂಟು 2 ಮಾಡಿದಾಗ ಎಷ್ಟಾಯಿತು, 1800 ಆಯಿತು. ಕರೆಕ್ಟಾ? ಇನ್ನೇನು ಮಾಡ್ತೀರಿ ನೆಕ್ಸ್ಟ್, 900ರ ವರ್ಗಮೂಲ ಏನು, ಇಲ್ಲಿ ನೋಡ್ರಲ್ಲ 30ರ ಸ್ಕ್ವೇರ್ ಏನು 900 ಅಂದರೆ 900 ವರ್ಗಮೂಲ. ಈ ಸ್ಕ್ವೇರ್ ಅಂದರೆ 900. 900ರ ವರ್ಗಮೂಲ ಅಂದರೆ ನಮಗೆ 30 ಆಗತ್ತೆ. 30. ಈಗ 2ರ ಒಂದು ವರ್ಗಮೂಲ ಇಲ್ಲ, 2ರ ಒಂದು ವರ್ಗಮೂಲ ಇರ್ಲಿಕ್ಕಿಲ್ಲ. ನಾವು ಏನು ಮಾಡಬೇಕು, ಸೇಮ್ ಈ ರೂಟ್ ಏನೈತಿಲ್ಲ ಹಾಗೆ ಇಡೋದು. ಇದು ರೂಟ್ ಒಳಗೆ 2 ಬರ್ಕೋಬೇಕು. ನಮಗೆ ಏನು ಸಿಕ್ತಿಲ್ಲಿ, ಎ ಸಿ ಈಸ್ ಈಕ್ವಲ್ ಟು 13√2 ಸಿಕ್ತು. ಆಪ್ಷನ್ಸ್ನಲ್ಲಿ ನೋಡ್ಬೋದು ನೀವು, ಆಪ್ಷನ್ಸ್ನಲ್ಲಿ ಏನು ಸಿಕ್ಕಿದೆ, ಆಪ್ಷನ್ಸ್ ನಮಗೆ ಎ ಕರೆಕ್ಟ್ ಆಕತಿ ನೋಡ್ರಿ. 30√2 ಅಂತ ಕಿಲೋಮೀಟರ್ ಅಂತ ಹೋಗ್ತಾನೆ ಅಂತ, ಅಷ್ಟು ದೂರದಲ್ಲಿದ್ದಾನೆ ಅಂತಂದ ಆಯಿತು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಎಂಟನೇ ಪ್ರಶ್ನೆ ನೋಡ್ರಿ, ಏನು ಕೊಟ್ಟಿದ್ದಾರೆ, ಒಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಈ ಚಿತ್ರಗಳನ್ನ 5 ಚಿತ್ರಗಳನ್ನು ಕೊಟ್ಟಿದ್ದಾರೆ. 5 ಚಿತ್ರಗಳ ನಂತರ 6ನೇ ಒಂದು ಚಿತ್ರ ಯಾವುದಾಗುತ್ತೆ ಅಂತಂದ ನಾವು ಕಂಡುಹಿಡಿಬೇಕು. ಅಂದ್ರೆ ಆ ಮುಂದಿನ ಚಿತ್ರ ಕಂಡುಹಿಡಿಬೇಕಾದ್ರೆ ನಾವು ಈ ಆಪ್ಷನ್ಸ್ಗಳನ್ನು ಬಳಸಬೇಕು. ಈ ಆಪ್ಷನ್ಸ್ಗಳನ್ನು ಬಳಸಿಕೊಂಡು ನಾವು ಈ ಮುಂದಿನ ಒಂದು ಚಿತ್ರವನ್ನು ಬಳಸಬೇಕು. ನಾವು ಈ ಚಿತ್ರಗಳು ಏನು ಕೊಟ್ಟಿದ್ದಾರೆ ಅಂತ ನೋಡಬೇಕು. ಮೊದಲು ಏನಿದೆ ಕೊಟ್ಟಿದ್ದಾರೆ ಇವರು, ಮೊದಲು ನೋಡ್ರಿ
ಚೌಕ ಕೊಟ್ಟಿದ್ದಾರೆ, ಒಳಗಡೆ ತ್ರಿಭುಜ ಕೊಟ್ಟಿದ್ದಾರೆ. ನಂತರ ತ್ರಿಭುಜ ಕೊಟ್ಟು ವೃತ್ತ ಕೊಟ್ಟಿದ್ದಾರೆ, ವೃತ್ತ ಕೊಟ್ಟು ಈ 5 ಒಂದು ಬಹುಭುಜಾಕೃತಿಯ ಒಂದು ಕೊಟ್ಟಿದ್ದಾರೆ. ಇಲ್ಲಿ 6 ಭುಜಾಕೃತಿಯ ಒಂದು ಒಳಗೊಂಡಿರುವಂತಹ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಇಲ್ಲಿ ಒಂದು ಚೌಕದ ಒಂದು ಕೊಟ್ಟಿದ್ದಾರೆ, ಇಲ್ಲಿ ತ್ರಿಭುಜ ಚೌಕದ ಒಂದು ತ್ರಿಭುಜ ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ 6 ಭುಜಾಕೃತಿಗಳನ್ನು ಒಳಗೊಂಡಿರುವಂತಹ ಒಂದು ಚಿತ್ರ ಕೊಟ್ಟಿದ್ದಾರೆ. ಇಲ್ಲಿ ಯಾವ ರೀತಿ ಕಂಡುಹಿಡಬೇಕಂದ್ರೆ ನಾವು ಇಲ್ಲಿ ನೋಡ್ರಿ, ಮೊದಲು ಚೌಕ ಕೊಟ್ಟು ಒಳಗಡೆ ಏನು ಕೊಟ್ಟಿದ್ದಾರೆ, ಹೊರಗಡೆ ಏನು ಕೊಟ್ಟಿದ್ದಾರೆ, ಚೌಕ ಕೊಟ್ಟಿದ್ದಾರೆ, ಒಳಗಡೆ ತ್ರಿಭುಜ ಕೊಟ್ಟಿದ್ದಾರೆ. ನೋಡ್ರಿ, ಹೊರಗಡೆ ಚೌಕ ಕೊಟ್ಟಿದ್ದಾರೆ, ಒಳಗಡೆ ತ್ರಿಭುಜ ಕೊಟ್ಟಿದ್ದಾರೆ. ನೆಕ್ಸ್ಟ್ ಚಿತ್ರದಲ್ಲಿ ಏನ್ ಮಾಡಿದ್ದಾರೆ ಅವರು, ಒಳಗಿನ ಚಿತ್ರವನ್ನ ಹೊರಗಡೆ ಕೊಟ್ಟಿದ್ದಾರೆ. ಇಲ್ಲಿ ಒಳಗಿನ ಚಿತ್ರವನ್ನ ಹೊರಗಡೆ ಕೊಟ್ಟಿದ್ದಾರೆ, ಇಲ್ಲಿ ಒಳಗೆ ಚಿತ್ರವನ್ನ ಬೇರೆ ಹಚ್ಚಿಬಿಟ್ಟಿದ್ದಾರೆ, ವೃತ್ತವನ್ನು ಹಚ್ಚಿದ್ದಾರೆ. ಈ ವೃತ್ತವನ್ನು ನೆಕ್ಸ್ಟ್ ಏನ್ ಮಾಡಿದ್ದಾರೆ, ಹೊರಗಡೆ ಹಚ್ಚಿದ್ದಾರೆ. ಇಲ್ಲಿ ಸಾರಿ, ಇಲ್ಲಿ ಹೊರಗಡೆ ಹಚ್ಚಿದ್ದಾರೆ. ಒಳಗಿನ ಚಿತ್ರವನ್ನು ಹೊರಗಡೆ ಹಚ್ಚಿದ್ದಾರೆ. ನೆಕ್ಸ್ಟ್ ಬೇರೆ ಚಿತ್ರವನ್ನು ಕೊಟ್ಟಿದ್ದಾರೆ ಒಳಗಡೆ. ನಂತರ ಏನ್ ಮಾಡಿದ್ದಾರೆ, ಈ ಒಳಗಿನ ಚಿತ್ರವನ್ನ ಇಲ್ಲಿ ಹೊರಗಡೆ ಹಚ್ಚಿದ್ದಾರೆ. ಏನ್ ಮಾಡಿದ್ದಾರೆ, ಈ ಹೊರಗಿನ ಚಿತ್ರ ಒಳಗಿನ ಚಿತ್ರವನ್ನ ಈ ಹೊರಗಡೆ ಹಚ್ಚಿದ್ದಾರೆ. ಇಲ್ಲಿ ಮತ್ತೆ ಒಂದು ಒಳಗಡೆ ಚಿತ್ರ ಬೇರೆ ಕೊಟ್ಟಿದ್ದಾರೆ. ಈ ಒಳಗಿನ ಚಿತ್ರವನ್ನ ಮತ್ತೆ ಏನ್ ಮಾಡಿದ್ದಾರೆ, ನೆಕ್ಸ್ಟ್ ಚಿತ್ರದಲ್ಲಿ ಕೊಟ್ಟಿದ್ದಾರೆ ಅವರು. ನಂತರ ಈ ಚಿತ್ರವನ್ನ ಕೊಟ್ಟಿದ್ದಾರೆ. ನಮಗೆ ಈ ಚಿತ್ರವನ್ನ ಆಪ್ಷನ್ಸ್ ನಲ್ಲಿ ನೋಡ್ಕೋಬೇಕು. ಆಪ್ಷನ್ಸ್ ನಲ್ಲಿ ಯಾವ್ದಾಗುತ್ತೆ ನೋಡ್ರಿ, ಎ ಆಗುತ್ತೋ, ಏನ್ ಬಿ ಆಗುತ್ತೋ, ಸಿ ಆಗುತ್ತೋ, ಡಿ ಆಗುತ್ತೋ ಅಂತ. ಈ ಚಿತ್ರ ಎಲ್ಲಿದೆ ನೋಡ್ರಿ, ಯಾವ ರೀತಿ, ಈ ರೀತಿ ಇರುವಂತ ಒಂದು ಚಿತ್ರ. ಈ ರೀತಿ ಇರುವಂತ ಚಿತ್ರ ಎಲ್ಲಿತಿ, ಹೊರಗಡೆ ಇರಬೇಕಿದು. ಇದು ಒಳಗೆಂದು ಹೊರಗಡೆ ಇರಬೇಕು. ಹೊರಗಡೆ ಎಲ್ಲಿದೆ, ಇದು ಚೌಕ ಇದೆ, ಇದು ತಪ್ಪಾಗತ್ತೆ. ಇಲ್ಲಿ ಇದೆ ನೋಡ್ರಿ, ಇದು ಒಂದು. ನೆಕ್ಸ್ಟ್ ಇಲ್ಲಿ 6 ಭುಜಾಕೃತಿಯ ಒಳಗಂತ, ಇದು ಬರಲ್ಲ ನಮಗೆ. ಇಲ್ಲಿ ಇದೆ ನೋಡ್ರಿ, ಇದು ಒಂದು. ನಮಗೆ ಬಿ ಮತ್ತು ಡಿ ಮಾತ್ರ 2 ಉಳಿದಾವೆ. ಇಲ್ಲಿ ಒಳಗಿನ ಚಿತ್ರವನ್ನು ನೋಡ್ಕೋಬೇಕು. ಒಳಗಿನ ಚಿತ್ರ ಯಾವ ರೀತಿ ಕೊಟ್ಟಿದ್ದಾರೆ, ಇಲ್ಲಿ ಹಿಂದ್ಗಡೆ ಒಳಗಡೆ ನಮಗೆ ಪ್ರತಿ ಒಂದರಲ್ಲಿ ಬೇರೆ ಬೇರೆ ಕೊಟ್ಟಿದ್ದಾರೆ, ರಿಪೀಟ್ ಆಗಿಲ್ಲ ಒಮ್ಮೆ. ಇಲ್ಲಿ ಹೊಡಮಳಿ ರಿಪೀಟ್ ಆಗೈತಿ, ಇದು ಈ ಚಿತ್ರ ಇಲ್ಲಿ ರಿಪೀಟ್ ಆಗೈತಿ, ಅದಕ್ಕೆ ನಮಗೆ ಇದು ಆಗಲ್ಲ. ಇಲ್ಲಿ ನೋಡ್ರಿ, ಆಯತ ಕೊಟ್ಟಿದ್ದಾರೆ, ಆಯತ ನಮಗೆ ಕರೆಕ್ಟ್ ಆಗುತ್ತೆ. ಯಾಕಂದ್ರೆ ಇದು ರಿಪೀಟ್ ಆಗಬಾರ್ದು. ಇಲ್ಲಿ ಹೊಡಮಳಿ ಇಲ್ಲಿ ಒಂದರ ರಿಪೀಟ್ ಆಗ್ಯಾವ, ಇಲ್ಲಿ ಇಲ್ಲ. ಅದಕ್ಕೆ ನಾವು ಏನ್ ಮಾಡಬೇಕು, ಈ ಒಂದು ಮುಂದಿನ ಚಿತ್ರ ಯಾವ್ದಾಗುತ್ತೆ, ಡಿ ಆಗುತ್ತೆ. ಆಪ್ಷನ್ಸ್ ನಮಗೆ ಡಿ ಕರೆಕ್ಟ್ ಆಗುತ್ತೆ. ಇನ್ನ ಮುಂದಿನ ಒಂದು ಪ್ರಶ್ನೆ ನೋಡೋಣ. ಈ ಪ್ರಶ್ನೆ ನೋಡ್ರಿ, ಇದು ದತ್ತಾಂಶ ಡಾಟಾ ಇಂಟರ್ಪ್ರಿಟೇಷನ್ ಮೇಲೆ ನೋಡ್ತೀವಿ ಪ್ರಶ್ನೆ. ಇದು ಅಧ್ಯಾಯದಲ್ಲಿ ಬರ್ತೈತಿ. ನೋಡ್ರಿ, ಏನು ಕೊಟ್ಟಿದ್ದಾರೆ, ಈ ಪೈ ಚಾಟನ್ನು ಕೊಟ್ಟಾರ ಅವರು, ಸ್ತಂಭ ಲೇಖನವನ್ನು ಕೊಟ್ಟಾರ, ಎರಡೂ ಕೊಟ್ಟಾರ. ಎರಡರ ಮೇಲೆ ನಮಗ ಅನುಪಾತ ಕಂಡುಹಿಡಿಯಿರತ್ತಂದ ಪ್ರಶ್ನೆ ಕೇಳ್ಯಾರ. ಏನ್ ಮಾಡ್ಬೇಕಿಲ್ಲಿ ಅಂದ್ರೆ ನೋಡ್ರಿ, ಏನ್ ಕೊಟ್ಟಿದ್ದಾರೆ, ಈ ಡಾಟಾವನ್ನು ನೋಡ್ಕೋಬೇಕು ನಾವು. ಈ ಡಾಟಾ ಏನ್ ಕೊಟ್ಟಿದ್ದಾರೆ ಮೊದಲು ನೋಡ್ರಿ, 6 ಶಾಲೆಗಳದಾವತ್ತ. 6 ಶಾಲೆಗಳಲ್ಲಿ ಟೋಟಲ್ ಆಗಿ ವಿದ್ಯಾರ್ಥಿಗಳು 6 ಶಾಲೆ ಒಳಗ ವಿದ್ಯಾರ್ಥಿಗಳು ಎಷ್ಟಿದಾರು, 6000 ವಿದ್ಯಾರ್ಥಿಗಳು ಅದಾರ. 6000 ವಿದ್ಯಾರ್ಥಿಗಳು ಕೊಟ್ಟಾರು. ಈಚೆ ಕಡೆ ಸ್ತಂಭ ಲೇಖನದಲ್ಲಿ, ಸ್ತಂಭ ಬಾರಿನಲ್ಲಿ ಇದರಲ್ಲಿ ಹುಡುಗರ ಸಂಖ್ಯೆಯನ್ನು ಕೊಟ್ಟಾರ ಅವರು. ಯಾರ್ದು, ಹುಡುಗರ ಒಂದು ಸಂಖ್ಯೆಯನ್ನು ಕೊಟ್ಟಾರು. ಇಲ್ಲಿ ಹುಡುಗಿಯರ ಮತ್ತು ಟೋಟಲ್ ಆಗಿ ಪರ್ಸೆಂಟೇಜ್ ಕೊಟ್ಟಾರ ಅವರು. ಈಚೆ ಕಡೆ ಪೈ ಚಾರ್ಟ್ನಲ್ಲಿ ನಮಗೆ ಅವ್ರು ಏನೇನು ಕೇಳ್ಯಾರ ಪ್ರಶ್ನೆ, ಸಿ ಶಾಲೆಯಲ್ಲಿನ ಹುಡುಗರ ಸಂಖ್ಯೆ, ಎಲ್ಲಿ ಸಿ ಶಾಲೆಯಲ್ಲಿನ ಹುಡುಗರ ಸಂಖ್ಯೆ, ಬಿ ಶಾಲೆಯಲ್ಲಿನ ಹುಡುಗಿಯರ ಸಂಖ್ಯೆ, ಸಿ ಶಾಲೆಯಲ್ಲಿನ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗಳ ಒಂದು ಅನುಪಾತ ಅಂತ ಕೇಳ್ಯಾರು. ನಾವು ಏನು ಮಾಡ್ತೀವಿ, ನಾವು ಇಲ್ಲಿ ಸಿ ಶಾಲೆಯಲ್ಲಿನ ಹುಡುಗರ ಸಂಖ್ಯೆ ಅಂತಂದು ಎಲ್ಲಿ ನೋಡ್ತೀವಿ, ಸಿ ಶಾಲೆಯಲ್ಲಿನ ಹುಡುಗರ ಸಂಖ್ಯೆ ಎಲ್ಲಿ ಐತೆ, ಸ್ತಂಭ ಲೇಖನದಲ್ಲಿ ಕೊಟ್ಟಾರ ಅವರು ಆಲ್ರೆಡಿ 900 ಅಂತ ಬರ್ಕೋತೀರಿ, ಅನುಪಾತ ಬರ್ಕೋತೀರಿ. ನೆಕ್ಸ್ಟ್ ಬಿ ಶಾಲೆಯಲ್ಲಿನ ಹುಡುಗಿಯರ ಸಂಖ್ಯೆ, ಬಿ ಶಾಲೆಯಲ್ಲಿನ ಹುಡುಗಿಯರ ಸಂಖ್ಯೆ ಬೇಕಾದ್ರೆ ನಾವು ಏನು ಮಾಡಬೇಕು, ಇಲ್ಲಿ ಹುಡುಗರ ಸಂಖ್ಯೆ ಕೊಟ್ಟಾರ ಎಷ್ಟು 400 ಐತಿ, ಆದ್ರೆ ನಮಗೆ ಹುಡುಗಿಯರ ಸಂಖ್ಯೆ ಬೇಕು. ಹುಡುಗಿಯರ ಸಂಖ್ಯೆ ಬೇಕಾದ್ರೆ ನಾವು ಏನು ಮಾಡ್ತೀವಿ, ಬಿ ಶಾಲೆಯಲ್ಲಿ ಇಲ್ಲಿ ಐತಿ, ಬಿ ಶಾಲೆ ಎಷ್ಟು ಪರ್ಸೆಂಟೇಜ್ ಐತಿ, 9%. 9% ಅಂದ್ರೆ ಟೋಟಲ್ ಆಗಿ 6000 ವಿದ್ಯಾರ್ಥಿ ಇದಾರ ಅಂದ್ರೆ 100ಕ್ಕೆ 6000 ವಿದ್ಯಾರ್ಥಿಗಳು ಅದಾರ. ಎಷ್ಟು, 100ಕ್ಕೆ 6000 ವಿದ್ಯಾರ್ಥಿಗಳು ಅದಾರು. 9ಕ್ಕೆ ಎಷ್ಟು ಆಕೈತಿ ಅಂತ ನೋಡ್ಬೇಕು ನಾವು. ಇಲ್ಲಿ ಈ 2 0 ಹೋಯ್ತು, 1 60 60, 9 60 ಎಷ್ಟು, 9 5 45, 9 6 54, 540 ಟೋಟಲ್ ಆಗಿ ಬಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಅದಾರ. ಅವರು ಹುಡುಗರ ಸಂಖ್ಯೆ ಎಷ್ಟಿದ್ದಾರೆ, ಇಲ್ಲಿ 400 ಇದ್ದಾರೆ. ಹುಡುಗರ ಸಂಖ್ಯೆ ಎಷ್ಟು, 400 ಹುಡುಗರದು.
ಹುಡುಗಿಯರು ಎಷ್ಟಿದ್ದಾರೆ ನೋಡ್ರಿ ಇಲ್ಲಿ ಕಳೆಯಿರಿ. 4 1 140 ಹುಡುಗಿಯರು. ಅವ್ರು ಏನ್ ಕೇಳಿದ್ದಾರೆ? ಹುಡುಗಿಯರ ಬಿ ಶಾಲೆಯಲ್ಲಿನ ಹುಡುಗಿಯರ ಸಂಖ್ಯೆ. ಬಿ ಶಾಲೆಯಲ್ಲಿನ ಹುಡುಗಿಯರ ಸಂಖ್ಯೆ ಎಷ್ಟೈತಿ? 140 ಐತಿ. ಅದೇ ರೀತಿ ಈ ಶಾಲೆಯಲ್ಲಿನ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಲ್ಲಿ ಕೊಟ್ಟಿಲ್ಲ, ಇಲ್ಲಿ ನಾವು ಪರ್ಸೆಂಟೇಜ್ ಕಂಡಿಡ್ಕೋಬೇಕು. ಎಲ್ಲಿ ಹಿಡ್ಕೋಬೇಕು? ಈ ಶಾಲೆಯಲ್ಲಿ ಐತಿ ಈ ಅನ್ನೋದು 29% ಐತಿ. 29% ವಿದ್ಯಾರ್ಥಿಗಳು ಈ ಶಾಲೆ ಒಳಗೆ ಅದಾರ. ಅಂದ್ರೆ 100ಕ್ಕೆ 6000 ಆಗೈತೆ ನಮಗೆ. ಇಲ್ಲಿ 29ಕ್ಕೆ ಎಷ್ಟಾಗೈತಿ ನೋಡ್ರಿ? 29 × 60 ಆದ್ರೆ ಇಲ್ಲಿ ಏನ್ ಮಾಡ್ತೀವಿ? ಇಂಟು ಮಾಡ್ಕೋರಿ. 9 ಇಲ್ಲಿ 45, 9 6 54, 5 ಕೈಲ ಐತಿ ಇಲ್ಲಿ. 6 2 12, 12 ಪ್ಲಸ್ ಇದು 5 ಎಷ್ಟು? 17. ಇದು 0 1. 1740 ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಇದ್ದಾರೆ. ಯಾವ ಶಾಲೆಯಲ್ಲಿ? ಈ ಶಾಲೆಯಲ್ಲಿ 1740 ವಿದ್ಯಾರ್ಥಿಗಳು. ಈಗ ನಾವೇನ್ ಮಾಡ್ಬೇಕು? ಕಡ್ತ ಹೊಡಿಬೇಕು. ಕಡ್ತ ಹೊಡಿಬೇಕಾದ್ರೆ ಏನ್ ಮಾಡ್ತೀರಿ? ಈ 0 ಈ 0 ಈ 0 ಅಂದ್ರೆ 3 ಸಂಖ್ಯೆಯೇ ಕಡ್ತ ಹೋಗ್ಬೇಕು ಒಂದೇ ಸಂಖ್ಯೆಯಲ್ಲಿ. ಇನ್ನು ನೆಕ್ಸ್ಟ್ ಯಾವ ಒಂದು ಸಂಖ್ಯೆಯಲ್ಲಿ ಹೋಗ್ತೈತಿ ನೋಡ್ರಿ? 2ರಿಂದ ನೋಡ್ರಿ. 2 ಅಂದ್ರೆ 2 4 8, 2 5 10 ಅನುಪಾತ 2 7 14 ಅನುಪಾತ. ಇನ್ನ 2 8 16, 14 ಆಯ್ತು. 2 7 14. ನಮಗೆ ಮುಂದೆ ಕಡ್ತಾ ಹೋಗ್ಕೊಂಡು ಯಾವ ಸಂಖ್ಯೆಯಲ್ಲಿ? 2ರಿಂದ ಹೋಗಲ್ಲ. ಯಾವ ಸಂಖ್ಯೆ? 7 ಯಾವುದರಲ್ಲಿ ಹೋಗೋದಿಲ್ಲ. ಅದಕ್ಕೆ ನಾವು ಏನ್ ಮಾಡಬೇಕು? 45 ಅನುಪಾತ 7 ಅನುಪಾತ 87 ಆನ್ಸರ್ ಎಲ್ಲಿ ಬಂದೈತಿ ನೋಡ್ರಿ. ಆಗತ್ತೆ ಏನು? 87. ಇಲ್ಲಿ ಸಿ ಆಪ್ಷನ್ಸ್ ಕರೆಕ್ಟ್ ಆಗುತ್ತೆ ನೋಡ್ರಿ. 45 ಅನುಪಾತ 7 ಅನುಪಾತ 87 ಅನ್ನೋದು ಆನ್ಸರ್ ನಮಗೆ ಸಿ ಕರೆಕ್ಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. 10ನೇ ಪ್ರಶ್ನೆ ನೋಡ್ರಿ. 10ನೇ ಪ್ರಶ್ನೆ ಏನಿದೆ? ಕೆಳಗಿನ ಒಂದು ಕೋಷ್ಟಕವು 6 ವಿಭಿನ್ನ ತಿಂಗಳುಗಳಲ್ಲಿ ಎ ಮತ್ತು ಬಿ ಎಂಬ 2 ಪಟ್ಟಣಗಳಲ್ಲಿ, ಅಂದ್ರೆ ಒಂದು ಪಟ್ಟಣಗಳಲ್ಲಿ ಮಾರಾಟವಾದ ಉತ್ಪನ್ನಗಳ ಒಂದು ವಸ್ತುಗಳ ಒಂದು ಸಂಖ್ಯೆಯನ್ನ ನೀಡಲಾಗಿದೆ ಅಂತ ಇದೆ. ಒಂದು ಕೋಷ್ಟಕ ಕೊಟ್ಟಾರು. ಆ ಕೋಷ್ಟಕನಲ್ಲಿ ಏನ್ ಕೊಟ್ಟಿದ್ದಾರೆ? 2 ತಿಂಗಳ ಒಂದು ಉತ್ಪನ್ನ ಕೊಟ್ಟಾರು. ಅಂದ್ರೆ 2 ಪಟ್ಟಣಗಳ ತಿಂಗಳ ಮೇಲೆ ಒಂದು ಉತ್ಪನ್ನಗಳನ್ನು ಕೊಟ್ಟಾರು. ಎ ಒಂದು ಪಟ್ಟಣ ಮತ್ತು ಬಿ ಅನ್ನುವಂತ ಒಂದು ಪಟ್ಟಣ ಇದೆ. ಇಲ್ಲಿ ಕ್ವಶನ್ ಏನ ಕೊಟ್ಟಿದ್ದಾರೆ ಅಂದ್ರೆ ಮೊದಲು ನಾವು ಈ ಒಂದು ಏನ್ ಕೊಟ್ಟಿದ್ದಾರೆ ಪ್ರಶ್ನೆ ಅಂತ ಅಂದ್ರೆ ಇಲ್ಲಿ ಅವರು ಬಾಕ್ಸ್ ಅನ್ನ ನೋಡ್ಕೋಬೇಕು ನಾವು. ಇಲ್ಲಿ ನಂತರ ಪ್ರಶ್ನೆಯನ್ನು ನೋಡ್ಕೋಬೇಕು. ಪ್ರಶ್ನೆ ಏನಿದೆ ನೋಡ್ರಿ? ಏಪ್ರಿಲ್ನಲ್ಲಿ ಪಟ್ಟಣ ಬಿ ನಲ್ಲಿ ಮಾರಾಟವಾದ ಏಪ್ರಿಲ್ ಎಲ್ಲಿದೆ? ಏಪ್ರಿಲ್ ಇಲ್ಲಿದೆ ನೋಡ್ಬೋದು. ಏಪ್ರಿಲ್ನಲ್ಲಿ ಪಟ್ಟಣ ಬಿ ನಲ್ಲಿ ಮಾರಾಟವಾದ ವಸ್ತುಗಳು ಅಂದ್ರೆ ಬಿ ಪಟ್ಟಣದಲ್ಲಿ ಎಲ್ಲಿ ಬರುತ್ತೆ? ನಮಗೆ ಇಲ್ಲಿ ಬರುತ್ತೆ ವಸ್ತುಗಳು. ಅದೇ ತಿಂಗಳಿನಲ್ಲಿ ಪಟ್ಟಣ ಎ ನಲ್ಲಿ ಮಾರಾಟವಾದ ವಸ್ತುಗಳಿಗಿಂತ ಶೇಕಡ ಎಷ್ಟು ಹೆಚ್ಚಾಗಿರುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ನೋಡ್ರಿ. ಅಂದ್ರೆ ಎ ಪಟ್ಟಣಕ್ಕಿಂತ ಬಿ ಪಟ್ಟಣ ಎಷ್ಟು ಹೆಚ್ಚಾಗೈತಿ ಅಂತ ಕೊಟ್ಟಾರ ಅವ್ರು. ಏನ್ ಕೊಟ್ಟಿದ್ದಾರೆ ಇಲ್ಲಿ? ಬಿ ಪಟ್ಟಣ ಎಷ್ಟು ಕೊಟ್ಟಿದ್ದಾರೆ? 210 ಕೊಟ್ಟಿದ್ದಾರೆ. ಇದು ಬಿ ಪಟ್ಟಣ. ಎ ಪಟ್ಟಣದ ಎಷ್ಟು ಕೊಟ್ಟರು? 150 ಕೊಟ್ಟಿದ್ದಾರೆ. ಇಲ್ಲಿ ನಾವು ಏನ್ ಮಾಡಬೇಕು? ಬಿ ಪಟ್ಟಣದಲ್ಲಿ ಈ ಎ ಪಟ್ಟಣದಲ್ಲಿ ಮಾರಾಟವಾದ ವಸ್ತುಗಳಿಗಿಂತ ಶೇಕಡ ಎಷ್ಟು ಹೆಚ್ಚಾಗಿದೆ ಅಂದ್ರೆ 150ಕ್ಕ ಎಷ್ಟು ಹೆಚ್ಚಾಗೈತಿ? ಇಲ್ಲಿ ಎಷ್ಟು ಹೆಚ್ಚಾಗೈತಿ ಅಂದ್ರೆ ನಾವು ಏನ್ ಚೆಕ್ ಮಾಡ್ಬೇಕು? ಇಲ್ಲಿ ಈ 210ರಾಗ 150 ಅನ್ನು ಕಳೀರಿ. ಅಂದ್ರೆ 11ರಾಗ 5 ಕಳೆದ್ರೆ ಎಷ್ಟು? 6. ಇದು 0. ಇಲ್ಲಿ ನೋಡ್ರಿ 60 ಹೆಚ್ಚಾಗೈತಿ. ಎಷ್ಟಕ್ಕೆ ಹೆಚ್ಚಾಗೈತಿ? 150ಕ್ಕೆ ಹೆಚ್ಚಾಗೈತಿ. ಎಷ್ಟು ಹೆಚ್ಚಾಗೈತಿ? 150ಕ್ಕೆ 60 ಹೆಚ್ಚಾಗೈತಿ. ನಾವು ಪರ್ಸೆಂಟೇಜ್ ಕಂಡುಹಿಡಿಬೇಕಲ್ಲ. 150ಕ್ಕೆ 60 ಹೆಚ್ಚಾದ್ರೆ 100ಕ್ಕೆ ಎಷ್ಟಾಗೈತಿ? ಪರ್ಸೆಂಟೇಜ್ ಕೇಳ್ಯಾರ. ಶೇಕಡ ಎಷ್ಟು ಹೆಚ್ಚಾಗಿರುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ 150ಕ್ಕೆ 60 ಹೆಚ್ಚಾದ್ರೆ ಈ 0 ಹೋಯ್ತು. ಇಲ್ಲಿ ಏನ್ ಮಾಡ್ತೀವಿ? 15 1 15 4 60. ಇಲ್ಲಿ ಇಂಟು 4 ಮಾಡ್ಕೋತೀರಿ. 1 × 4 ಮಾಡಿದಾಗ 4 ಆಯ್ತು. 10 × 4 ಮಾಡಿದಾಗ 40 ಆಗುತ್ತೆ. ಅಂದ್ರೆ ನಮ್ಗೆ ಎಷ್ಟು ಬಂತು? ಇಲ್ಲಿ 40% ಬಂತು.
100ಕ್ಕೆ ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಅಂತ ಕೇಳಿದ್ದಾರೆ ಅವರು. ನಮಗೆ 40% ಆಗುತ್ತೆ. ಇಲ್ಲಿ ಆಪ್ಷನ್ಸ್ ಅನ್ನು ನೋಡಬಹುದು. ಆಪ್ಷನ್ಸ್ ನಮಗೆ ಬಿ ಕರೆಕ್ಟ್ ಆಗಿರುವಂತದ್ದು. ಇನ್ನ ನೆಕ್ಸ್ಟ್ ಒಂದು ಪ್ರಶ್ನೆ ನೋಡೋಣ. ಈ ಪ್ರಶ್ನೆಯನ್ನ ನೋಡ್ರಿ, ಏನಿದೆ ಪ್ರಶ್ನೆ. ನಿರ್ದಿಷ್ಟ ರೀತಿಯ ನೋವಿನಿಂದ ಬಳಲುತ್ತಿರುವ ಒಂದು 500 ರೋಗಿಗಳ ಒಂದು ಸಮೀಕ್ಷೆಯನ್ನು ಮಾಡಲಾಗಿದೆ ಎಂದು ಭಾವಿಸೋಣ. ಅಧ್ಯಯನ ಉದ್ದೇಶವು ಅಂತಹ ಎಲ್ಲಾ ರೋಗಿಗಳಲ್ಲಿ ನೋವಿಗಾಗಿ 2 ಔಷಧಿಗಳ ಒಂದು ಬಳಕೆಯನ್ನು ತಿಳಿಯುವುದಾಗಿದೆ. ಇಲ್ಲಿ ಒಂದು ನಿರ್ದಿಷ್ಟ ರೋಗಿಗಳು ಏನ್ ಮಾಡ್ತಾರೋ ಏನು, ಎಷ್ಟು ಜನ, 500 ರೋಗಿಗಳು ಒಂದು ನೋವಿನಿಂದ ಬಳಲಾಗ್ತಾರ. ಅವರು ಆ ಬಳಲುತ್ತಿರುವಂತ ಒಂದು ಸಮೀಕ್ಷೆ ಮಾಡ್ತಾರ. ಅಲ್ಲಿ ಆ ಸಮೀಕ್ಷೆ ಮಾಡಿದಾಗ ಅವರು ಏನ್ ಮಾಡ್ತಾರೆ, 2 ರೀತಿಯ ಒಂದು ಔಷಧಿಗಳನ್ನ ಪಡೆದುಕೊಳ್ತಾರೆ. 2 ರೀತಿಯ ಔಷಧಿಗಳನ್ನ ಪಡೆದುಕೊಳ್ತಾರೋ. ಇಲ್ಲಿ ಏನಂತಿದೆ, ಈ ಕೆಳಗಿನ ಮಾಹಿತಿಯನ್ನು ಪಡೆಯಲಾಗಿದೆ. 500 ರೋಗಿಗಳಲ್ಲಿ 60% ಮಹಿಳೆಯರಿದ್ದಾರೆ. 500 ರೋಗಿಗಳಲ್ಲಿ ಏನ್ ಕೊಟ್ಟಿದ್ದಾರೆ, 60% ಮಹಿಳೆಯರಿದ್ದಾರೋ. ಇನ್ನು ಮತ್ತು ಇವರಲ್ಲಿ 45% ಔಷಧಿ ಒಂದನ್ನು ಪಡೆಯುತ್ತಾರೆ, ಉಪಯೋಗಿಸುತ್ತಾರೆ. ಆದಾಗ್ಯೂ ಒಟ್ಟು ರೋಗಿಗಳಲ್ಲಿ 50 ಮಂದಿ ಔಷಧಿಯನ್ನು ಉಪಯೋಗಿಸುತ್ತಾರೆ. ಶೇಕಡ ಎಷ್ಟು ಪುರುಷರು ಮಹಿಳೆಯರು ಕ್ರಮವಾಗಿ ಔಷಧಿ ಒಂದನ್ನು ಉಪಯೋಗಿಸುತ್ತಾರೆ ಅಂತ ಕೇಳಿದ್ದಾರೆ. ಇಲ್ಲಿ ಪುರುಷರು ಮತ್ತು ಮಹಿಳೆಯರೇನು ಔಷಧಿ ಒಂದನ್ನ ಎಷ್ಟು ಮಂದಿ ತೆಗೆದುಕೊಳ್ತಾರೆ, ಎಷ್ಟು ಪರ್ಸೆಂಟೇಜ್ ತಗೋತಾರೋ ಅಂತಂದ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಏನ್ ಕೇಳಿದ್ದಾರೆ ಮೊದಲು ನೋಡ್ಬೇಕು ನಾವು. ಮೊದಲೇ ಒಂದು ಅಂದ್ರೆ ಇಲ್ಲಿಂದ ಸ್ಟಾರ್ಟಿಂಗ್ ನಾವು ನೋಡ್ಬೇಕು. ಏನ್ ನೋಡ್ಬೇಕು, ಈ ಕೆಳಗಿನ ಮಾಹಿತಿಯನ್ನು ಪಡೆಯಲಾಗಿದೆ. ನಂತರ ಏನ್ ಕೊಟ್ಟಿದ್ದಾರೆ, 500 ರೋಗಿಗಳಲ್ಲಿ 60% ಮಹಿಳೆಯರಿದ್ದಾರೋ, ಪುರುಷರು ಎಷ್ಟಿದ್ದಾರೆ ಅಂತ ನೋಡ್ಕೋಬೇಕು ನಾವು. 60% ಅಂದ್ರೆ 500 ರೋಗಿಗಳದಾರು. 60% ಅಂದ್ರೆ ನೀವು ಯಾವ ರೀತಿ ಕಂಡುಹಿಡ್ಕೋಬೇಕು ಮಹಿಳೆಯರನ್ನಂದ್ರ, ನೋಡ್ರಿ 100ಕ್ಕೆ 500 ಮಹಿಳೆಯರಿದ್ದಾರೆ, ರೋಗಿಗಳು ಇದ್ದಾರೆ. ಇನ್ನು 60% 100% ಇದ್ದಾಗ ಬರೀ 500 ಮಹಿಳೆಯರಿದ್ದ ರೋಗಿಗಳದಾರು. ಇಲ್ಲಿ 60% ಇದ್ದಾಗ ಮಹಿಳೆಯರು ಎಷ್ಟು ಸಿಗ್ತಾರೆ ನಮಗ, ಈ 2 0 ಈ 2 0 1 5 5 65 ಎಷ್ಟು 6 5 30 ಅಂದ್ರೆ 300 ಮಹಿಳೆಯರು ಸಿಕ್ಕರು ನಮಗೆ. ಎಷ್ಟು ಮಹಿಳೆ. ಇನ್ನ ಪುರುಷರು ಎಷ್ಟು ಸಿಕ್ಕರು, 40% ಉಳಿದೈತಿ. 40% ಅಂದ್ರೆ ಎಷ್ಟಾಕೈತಿ ನೋಡ್ರಿ, 5 4 20 ಅಂದ್ರೆ 200 ಮಂದಿ. ಪುರುಷರು ಎಷ್ಟು 200 ಜನ. ಇಲ್ಲ 500ರಲ್ಲಿ 300 ಕಳೀರಿ, 200 ಬಂತು ಡೈರೆಕ್ಟ್ ಆಗಿ ನೀವು ಪರ್ಸೆಂಟೇಜ್ ಕಂಡುಹಿಡಿಯೋದಕ್ಕಿಂತ. ಇಲ್ಲಿ ನೋಡ್ರಿ 500ರಾಗ 300 ಕಳೆದ್ರೆ 200 ಪುರುಷರಿದಾರು, 300 ಮಹಿಳೆಯರಿದಾರು. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಅವರು, ಇವರಲ್ಲಿ 45% ಮಂದಿ ಔಷಧಿ ಒಂದನ್ನು ಉಪಯೋಗಿಸುತ್ತಾರೆ ಅಂತ. ಎದರಲ್ಲಿ, ಮಹಿಳೆಯರಲ್ಲಿ. ಇಲ್ಲಿ ಓದಿರಲ್ಲ, 500 ರೋಗಿಗಳಲ್ಲಿ 60% ಮಹಿಳೆಯರಿದ್ದಾರೆ. ಮತ್ತು ಇವರಲ್ಲಿ ಅಂದ್ರೆ ಏನು, ಮಹಿಳೆಯರು ಬರ್ತಾರೆ. ಇಲ್ಲಿ ಯಾರಲ್ಲಿ, ಮಹಿಳೆಯರು 300ರಲ್ಲಿ. ಈಗ 100%ದಾಗ 300 ಮಹಿಳೆಯರಿದಾರೆ. ಎಷ್ಟಿದಾರು, 100% ಇದ್ದಾಗ ನಮಗೆ 300 ಮಹಿಳೆಯರಿದಾರು. ನಮಗೆ 45% ಮಂದಿ ಔಷಧಿ ಒಂದನ್ನು ಉಪಯೋಗಿಸುತ್ತಾರೆ. ಎಷ್ಟು ಪರ್ಸೆಂಟೇಜ್, 45% ಇದ್ದಾಗ ಔಷಧಿ ಒಂದನ್ನು ಉಪಯೋಗಿಸುತ್ತಾರೆ. ಯಾರು, ಮಹಿಳೆಯರು. ಇಲ್ಲಿ ಈ 2 0 ಈ 2 0 ಹೋಯ್ತು. 1 3 3 45 3 ಎಷ್ಟಾಗುತ್ತೆ, 5 3 15, 1 ಉಳಿಯುತ್ತೆ. 4 3 12 12 ಪ್ಲಸ್ ಇದೊಂದು 135 ಮಂದಿ ಏನ್ ಮಾಡ್ತಾರೋ ಔಷಧಿ ಒಂದನ್ನು ತೆಗೆದುಕೊಳ್ಳುತ್ತಾರೆ. ಎಷ್ಟು ಮಹಿಳೆಯರು ಏನ್ ಮಾಡ್ತಾರೋ 135 ಮಂದಿ ಔಷಧಿ ಒಂದನ್ನು ತೆಗೆದುಕೊಳ್ತಾರೋ. ಇನ್ನ ನೆಕ್ಸ್ಟ್ ನೋಡ್ಬೇಕು, ಆದಾಗ್ಯೂ ಒಟ್ಟು ರೋಗಿಗಳಲ್ಲಿ 50% ಮಂದಿ ಔಷಧಿ ಒಂದನ್ನು ಉಪಯೋಗಿಸುತ್ತಾರೆ. ಒಟ್ಟು ರೋಗಿಗಳಲ್ಲಿ 50% ಮಂದಿ ಒಂದನ್ನು ಉಪಯೋಗಿಸುತ್ತಾರೆ. ಔಷಧಿ ಒಂದನ್ನ ಒಟ್ಟು ರೋಗಿಗಳಲ್ಲಿ ಅಂದ್ರೆ 500 ರೋಗಿಗಳಲ್ಲಿ ಏನ್ ಮಾಡ್ತಾರೋ ಔಷಧಿ ಒಂದನ್ನ 50% ಯೂಸ್ ಮಾಡ್ತಾರತ್ತ. ನಾವು ಯಾವ ರೀತಿ ಕಂಡುಹಿಡಿಬೇಕಿದ್ರೆ 50% ಅಂದಾಗ ಒಟ್ಟು ರೋಗಿಗಳಲ್ಲಿ ನೋಡ್ರಲ್ಲಿ 100 ರೋಗಿಗಳಿದ್ದಾಗ 100% ಇದ್ದಾಗ 500 ಅಂತಂದು ಕಂಡುಹಿಡಿದೀವಿ. ಇಲ್ಲಿ ನಮ್ಮ 50% ಹಚ್ತೀವಿ. 50% ಎಷ್ಟಾಗತ್ತಿ, ಔಷಧಿ ಒಂದನ್ನು ಉಪಯೋಗಿಸುತ್ತಾರೆ ಅಂತ ನೋಡ್ಬೇಕು. ಈ 2 0 ಈ 2 0 ಇಂಟು 5 ಆಗತ್ತೆ. ಇಲ್ಲಿ ನೋಡ್ರಿ 5 5 25 ಅಂದ್ರೆ 250 ಆಗುತ್ತೆ. 50% ಅಂದ್ರೆ 500ರಲ್ಲಿ ಅರ್ಧ ಭಾಗ ಮಾಡಿದಾಗ ಎಷ್ಟಾಗುತ್ತೆ, 2,200 ಆಯ್ತು. 2,200 ಭಾಗ ಆಯ್ತು ಅಂದ್ರೆ ನಮಗೆ ಇಲ್ಲಿ ಇದರಲ್ಲಿ ಔಷಧಿ ಒಂದನ್ನು ಉಪಯೋಗಿಸಬೇಕಾದ್ರೆ ಇದರಲ್ಲಿ ನಮಗೆ ಪುರುಷರು ಬರ್ತಾರೋ ಮತ್ತು ಮಹಿಳೆಯರು ಬರ್ತಾರೋ.
ಅವ್ರು ಏನು ಕೇಳ್ಯಾರ ಇಲ್ಲಿ ನೆಕ್ಸ್ಟ್ ಪ್ರಶ್ನೆ, ಶೇಕಡ ಎಷ್ಟು ಪುರುಷರು ಮತ್ತು ಮಹಿಳೆಯರು ಕ್ರಮವಾಗಿ ಔಷಧಿ ಒಂದನ್ನು ಉಪಯೋಗಿಸುತ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ನಾವು ಪುರುಷರದು ಗೊತ್ತಾಗಿಲ್ಲ ಎಷ್ಟು ಮಂದಿ ತಗೋತಾರ ಅಂತಂದು ಔಷಧಿ, ಅದಕ್ಕೆ ನಮಗೆ ಟೋಟಲ್ ಆಗಿ ಸಿಕ್ಕೈತಿ ಇಲ್ಲಿ 250 ಅನ್ನೋದು. ನಾವು ಏನ್ ಮಾಡ್ಬೇಕು, ಮಹಿಳೆಯರದ ಸಿಕ್ಕೈತಿ ಇಲ್ಲಿ, ಮಹಿಳೆಯರದು ನೋಡ್ಬೇಕು. ಮಹಿಳೆಯರದನ್ನ ಈ 250 ಕಳೀರಿ, ಎಷ್ಟಾಗುತ್ತೆ ನೋಡ್ರಿ. 10ರಲ್ಲಿ 5 ಕಳೆದ್ರೆ ಎಷ್ಟು, 5 ಉಳಿಯುತ್ತೆ. 5ರಲ್ಲಿ 4 ಕಳೆದ್ರೆ ಎಷ್ಟು, 1. ಇದು 115 ಪುರುಷರು ಆದರು. ಎಷ್ಟು ಪುರುಷರು ಇದು ಔಷಧಿ ಒಂದನ್ನ ಉಪಯೋಗಿಸುತ್ತಾರೆ. ಪುರುಷರು ಎಷ್ಟು ಜನರು, 115 ಮಂದಿ. ಇನ್ನು ನಾವು ಏನು ಕೇಳಿದ್ದಾರೆ ಅವರು, ಶೇಕಡ ಎಷ್ಟು ಪುರುಷರು ಮಹಿಳೆಯರು, ನೋಡ್ರಿ ಶೇಕಡ ಎಷ್ಟು ಪುರುಷರು ಮತ್ತು ಮಹಿಳೆಯರು ಔಷಧಿಯನ್ನ ಎಷ್ಟು ಪರ್ಸೆಂಟೇಜ್ ಮ್ಯಾಗ ಕಂಡುಹಿಡ್ಬೇಕು. ಈಗ 115 ಮಂದಿ ಆಯ್ತು, 115 ಮಂದಿ ಪುರುಷರು ಅದಾರು, ಅದು ಪರ್ಸೆಂಟೇಜ್ ಮ್ಯಾಗ ಹೆಂಗೆ ಕಂಡುಹಿಡ್ಬೇಕು ನಾವು ಇಲ್ಲಿ, ಪರ್ಸೆಂಟೇಜ್ ಮ್ಯಾಗ ಕಂಡುಹಿಡ್ಬೇಕಾದ್ರೆ ನಾವು ಇಲ್ಲಿ ಮೊದ್ಲಿಗೆ ಕ್ರಮವಾಗಿ ಅಂದಾರ ಅವರು. ಕ್ರಮವಾಗಿ ಅಂದಾಗ ಇಲ್ಲಿ ನೋಡ್ಲಿ, ಕ್ರಮವಾಗಿ ಅಂದ್ರೆ ಯಾರದಾರೆ, ಮೊದಲು ಪುರುಷನದನು, ಪುರುಷನನ್ನು ಮೊದಲು ತೆಗೆದುಕೊಳ್ತೀವಿ. ಎಷ್ಟಿದಾನು, 115 ಮಂದಿ ಇದಾರೆ. 115 ಮಂದಿ ಟೋಟಲ್ ಆಗಿ ಹಚ್ಬೇಕು ನಾವು ಇಲ್ಲಿ. ಬರೀ ಪುರುಷರು ಅಂದ್ರಾಗ ನಾವು ಪುರುಷರು 200 ಮಂದಿದ ಅಷ್ಟೇ ಮಾಡಂಗಿಲ್ಲ ಇಲ್ಲಿ. ಶೇಕಡ ಒಟ್ಟು ಮಾಡಬೇಕು, ಒಟ್ಟು ರೋಗಿಗಳನ್ನು ತೆಗೆದುಕೊಳ್ಬೇಕು. ಒಟ್ಟು ರೋಗಿಗಳೆಷ್ಟು, 500 ಮಂದಿ. ಇಂಟು ಏನು ಮಾಡ್ತೀರಿ, ಪರ್ಸೆಂಟೇಜ್ ಕೇಳ್ಯಾರ ಅವ್ರು, ಇಂಟು 100. ಈ 2 0, ಈ 2 0, 5 1 5 2 10, 5 3 15. ಎಷ್ಟು ಪರ್ಸೆಂಟೇಜ್ ಬಂತು, 23% ಬಂತು. ಇಲ್ಲಿ ಆಪ್ಷನ್ಸ್ಗಳಲ್ಲಿ ನೋಡ್ಬೇಕು ನಾವು, 23% ಎಲ್ಲಿ ಬಂದೈತಿ. 23% ಪುರುಷರಲ್ಲಿ ನೋಡ್ರಿ. ಇಲ್ಲಿ ಆಪ್ಷನ್ಸ್ ಎ ಒಳಗೆ ಇದೆ 23%. ಇಲ್ಲಿ ಮತ್ತೆ ಯಾವುದರಲ್ಲಿ ಇಲ್ಲ. ಇನ್ನು ಮಹಿಳೆಯರನ್ನು ಕಂಡು ಹಿಡಿಲಿಕ್ಕೆ ನಡೆಯುತ್ತೈತಿ. ಯಾಕೆಂದ್ರೆ ನಮಗೆ ಇಲ್ಲಿ 23% ಎಕ್ಯುರೇಟಿ ಸಿಕ್ಕಿದೆ ಆನ್ಸರ್. ಇನ್ನು ನೆಕ್ಸ್ಟ್ ಅದನ್ನೊಂದು ಬಿಡಿಸ್ತೀನಿ ನೋಡ್ರಿ. ಮಹಿಳೆಯರದು ಎಷ್ಟಿದೆ, 135 ಮಂದಿ ಔಷಧಿ ಒಂದನ್ನು ತೆಗೆದುಕೊಳ್ತಾರೆ. ನಾವು ಪರ್ಸೆಂಟೇಜ್ ಕಂಡು ಹಿಡಿಬೇಕಾಗಿತ್ತು. ಒಟ್ಟು ರೋಗಿಗಳೆಷ್ಟು, 500 ಮಂದಿ. 100% ಈ 2 0, ಈ 2 0 ಆಯ್ತು. 5 1 5 2 10. ಎಷ್ಟು ಉಳಿಯುತ್ತೆ ನಮಗೆ, 35 ಆಯ್ತು. 5 7 35, 27% ಆಯ್ತು. ಮಹಿಳೆಯರದೆಷ್ಟು, 27%. ಆನ್ಸರ್ ಏನು ಸಿಕ್ತು ನಮಗೆ, ಆಪ್ಷನ್ಸ್ 1 ನೋಡ್ಲಿ ಕರೆಕ್ಟ್ ಆಗಿರುವಂಥದ್ದು. 23% ಪುರುಷರು, 27% ಮಹಿಳೆಯರು ಇರ್ತಾರೆ. ಔಷಧಿ ಒಂದರನ್ನ ತೆಗೆದುಕೊಳ್ತಾರೆ. ಇನ್ನ ನೆಕ್ಸ್ಟ್ ಒಂದು ಪ್ರಶ್ನೆ ಏನು ನೋಡೋಣ. ಕೊನೆಯ ಪ್ರಶ್ನೆ ಏನಿದೆ ನೋಡ್ರಿ. ಕೆಳಗಿನ ಗ್ರಾಫ್ ಒಂದು ವರ್ಷದಲ್ಲಿ ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆಗಳನ್ನ ಪ್ರತಿನಿಧಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಗ್ರಾಫ್ ಅನ್ನು ನೋಡ್ರಿ, ಏನು ಕೊಟ್ಟಿದ್ದಾರೆ, ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ವರ್ಷವನ್ನ ಕೊಟ್ಟಿದ್ದಾರೆ 2000, 2001, 2002, 2003, 2004. ಈ ರೀತಿ ವರ್ಷದ ಪ್ರಕಾರ ವಿದ್ಯಾರ್ಥಿಗಳ ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು ಇನ್ನೊಂದೇನು ಮಿಸ್ಟೇಕ್, ಇವರು ಉತ್ತೀರ್ಣರಾದರು ಅಷ್ಟು ಒಟ್ಟು ವಿದ್ಯಾರ್ಥಿಗಳು. ಅಷ್ಟು ಏನಿದು ಒಟ್ಟು ವಿದ್ಯಾರ್ಥಿಗಳು, ಇವರು ಅಷ್ಟೇ ಏನು ಉತ್ತೀರ್ಣರಾದ ವಿದ್ಯಾರ್ಥಿಗಳು. ಇನ್ನು ಫೇಲ್ ಆಗಿರುವಂತ ವಿದ್ಯಾರ್ಥಿಗಳನ್ನ ಈ ರೀತಿ ಇರ್ತದೆ ಇದು ಗ್ರಾಫು. ನಮ್ಗೆ ಏನಿದೆ ಇಲ್ಲಿ ಪ್ರಶ್ನೆ, ಯಾವ ರೀತಿ ಬಿಡಿಸ್ಬೇಕಂದ್ರೆ ಇಲ್ಲಿ ನೋಡ್ರಿ, ಅವ್ರು ಏನ್ ಕೇಳಿದ್ದಾರೆ ಪ್ರಶ್ನೆ ನೋಡ್ಕೋಬೇಕು ನಾವು ಮೊದಲು. ಏನ್ ಕೊಟ್ಟಿದ್ದಾರೆ, ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳಲ್ಲಿ, ಪರೀಕ್ಷೆಗೆ ಏನು ಹಾಜರಾದ ವಿದ್ಯಾರ್ಥಿಗಳಲ್ಲಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವ ವಿದ್ಯಾರ್ಥಿಗಳ ಒಂದು ಸರಾಸರಿ ಎಷ್ಟು ಅಂತಂದು ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಫೇಲ್ ಆದವ್ರದ್ದು ಯಾರ್ದು ಕೇಳಿಲ್ಲ. ಪರೀಕ್ಷೆಗೆ ಎಷ್ಟು ವಿದ್ಯಾರ್ಥಿಗಳು ಹಾಜರಾಗ್ಯಾರು, ಉತ್ತೀರ್ಣ ಎಷ್ಟು ಮಂದಿ ಆಗ್ಯಾರು, ಅವರ ವಿದ್ಯಾರ್ಥಿಗಳ ಒಂದು ಸರಾಸರಿ ಕಂಡುಹಿಡಿಯಿರಿ ಅಂತಂದ ಕೇಳ್ಯಾರು. ಶೇಕಡಾ ಸರಾಸರಿ ವಿದ್ಯಾರ್ಥಿಗಳ ಒಂದು ಶೇಕಡಾ ನೋಡ್ರಿ, ವಿದ್ಯಾರ್ಥಿಗಳ ಒಂದು ಶೇಕಡಾ ಸರಾಸರಿ ಎಷ್ಟು ಅಂತಂದ ಪ್ರಶ್ನೆ ಇದೆ ಇದು. ಇಲ್ಲಿ ನಾವು ಶೇಕಡಾನು ಕಂಡುಹಿಡಿಬೇಕು. ಯಾವ ರೀತಿ ಶೇಕಡಾ ಕಂಡುಹಿಡಿಬೇಕು, ಮೊದಲು
ಮೊದಲು ನಾವು ಸರಾಸರಿ ಕಂಡು ಹಿಡ್ಕೊಂಡು ನಂತರ ಶೇಕಡಾವನ್ನು ಕಂಡು ಹಿಡಿಯೋಣ. ನೋಡ್ರಿ, ಯಾರ್ಯಾರು ಕೊಟ್ಟಾರ ಅವರು ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳಲ್ಲಿ. ಪರೀಕ್ಷೆಗೆ ಹಾಜರ ಎಷ್ಟು ಮಂದಿ ಆಗ್ಯಾರ ಇಲ್ಲಿ? 2000ರಲ್ಲಿ, 2001, 2002ರಲ್ಲಿ, 2003, 2004ರಲ್ಲಿ ಅಷ್ಟು ವಿದ್ಯಾರ್ಥಿಗಳಷ್ಟು ಇಲ್ಲಿ 40. 40 ಪ್ಲಸ್ 50 ಎಷ್ಟು? 90. 90 ಪ್ಲಸ್ 60 ಎಷ್ಟು? 150. 150 ಪ್ಲಸ್ 70 ಎಷ್ಟು? 220. 220 ಪ್ಲಸ್ 80 ಎಷ್ಟು? 300. ಎಷ್ಟು ವಿದ್ಯಾರ್ಥಿಗಳು ಹಾಜರಾಗ್ಯಾರು? 300 ವಿದ್ಯಾರ್ಥಿಗಳು ಹಾಜರಾಗ್ಯಾರು. ನಮಗೆ ಏನು ಕಂಡಿಡಿ ಅಂದಾರ ಅವರು? ಸರಾಸರಿ ಕಂಡಿಡಿ ಅಂದಾರು. ಸರಾಸರಿ ಕಂಡಿಡಿಬೇಕಾದ್ರೆ ನಾವು ಏನು ಮಾಡ್ತೀವಿ? ಇಲ್ಲಿ ಒಟ್ಟು ಸಂಖ್ಯೆಗಳ ಒಂದು ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ ಅಂತ ಮಾಡ್ತೀವಿ. ಇಲ್ಲಿ ನಮಗೆ ಎಷ್ಟು ಸಂಖ್ಯೆ ಇದ್ದಾವೆ? ಇದು ಒಂದು ಸಂಖ್ಯೆ, 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ. ಎಷ್ಟು ವರ್ಷದ ನಾವು ಕೊಡಿಸ್ಕೊಂತೀವಿ? 5 ವರ್ಷದ ಕೊಡಿಸ್ಕೊಂತೀವಿ. ಡಿವೈಡೆಡ್ ಬೈ ಏನು ಮಾಡಬೇಕು ನಾವು? 5 ವರ್ಷ ಮಾಡಬೇಕು. ಇಲ್ಲಿ ಏನು ಮಾಡ್ತೀರಿ? ಕಡ್ತಾ ಹೊಡೀರಿ. 5 1 5 6 30. ಎಷ್ಟು ಬಂತು ನಮಗೆ? 60 ಸರಾಸರಿ ಬಂತು. ಏನು ಬಂತು? ಒಟ್ಟು ವಿದ್ಯಾರ್ಥಿಗಳ ಒಂದು ಸರಾಸರಿ ಎಷ್ಟು ಬಂತು? 60 ಬಂತು. ಅವ್ರು ಏನು ಕೇಳಿದ್ದಾರೆ? ಉತ್ತೀರ್ಣರಾಗಿರುವ, ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವ ಒಂದು ವಿದ್ಯಾರ್ಥಿಗಳ ಸರಾಸರಿಯನ್ನು ಕಂಡುಹಿಡಬೇಕು ನಾವಿನ. ಉತ್ತೀರ್ಣರಾದವರು ಯಾರ್ಯಾರು? ಇಲ್ಲಿ ನೋಡ್ರಿ, ಈ ಒಂದು ಮಾರ್ಕ ಉತ್ತೀರ್ಣರಾದವರು ಇವರು. ಇವ್ರನ್ನ ಕೊಡ್ಸ್ಕೊರಿ. 10 ಪ್ಲಸ್ 30 ಎಷ್ಟು? 40. 40 ಪ್ಲಸ್ 40 ಎಷ್ಟು? 80. 80 ಪ್ಲಸ್ 40 ಎಷ್ಟು? 120. 120 ಪ್ಲಸ್ 60 ಎಷ್ಟು? 180. ಉತ್ತೀರ್ಣರಾದವರು ಎಷ್ಟು? 180 ವಿದ್ಯಾರ್ಥಿಗಳು. ಇಲ್ಲಿ ನೋಡ್ರಿ, ಏನು ಹೇಳಿದೆ ನಾನು? ಒಟ್ಟು ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ ಅಂತ ಹೇಳಿ. ಎಷ್ಟು ಸಂಖ್ಯೆ ಅದಾವು? 5 ಒಂದು ವರ್ಷವೇನೆ ನೋಡ್ತೀವಿ. ಇಲ್ಲಿ ನೋಡ್ರಿ, 5 3 15. ಎಷ್ಟು ಉಳಿಯುತ್ತೆ ನಮಗೆ? 30 ಆಯ್ತು. 5 6 30. ಎಷ್ಟು ಬಂತು ಸರಾಸರಿ ನಮಗೆ? 36 ಸರಾಸರಿ ಬಂತು. ಇಲ್ಲಿ 36 ಸರಾಸರಿ ಬಂತು ನಮಗೆ. ಅವ್ರು ಏನು ನೆಕ್ಸ್ಟ್ ಏನು ಕೇಳ್ಯಾರು? ಪರ್ಸೆಂಟೇಜ್ ಕೇಳ್ಯಾರ. ಅವ್ರು ಪರ್ಸೆಂಟೇಜ್ ಕೇಳಿದಾರೆ ಅಂದ್ರೆ ನಾವು ಏನು ಮಾಡ್ಬೇಕು? ಇಲ್ಲಿ ಒಟ್ಟು ವಿದ್ಯಾರ್ಥಿಗಳ ಮೊದಲು ನಾವು ಇಲ್ಲಿ 36ರ ಒಂದು ಸರಾಸರಿಯನ್ನು ಕೇಳ್ತೀವಿ. ಇಲ್ಲಿ ಸರಾಸರಿಯನ್ನು ಯಾವ ರೀತಿ ಕಂಡುಹಿಡಿತೀವಿ ನಾವು? ಇಲ್ಲಿ ಸರಾಸರಿಯನ್ನು ಕಂಡುಹಿಡಿಯೋದು ಪರ್ಸೆಂಟೇಜ್ ಕಂಡುಹಿಡಿಯೋದು. ನೋಡ್ರಿ, ಸರಾಸರಿ ಕಂಡುಹಿಡಿದೀವಿ ನಾವೀಗ. ಸರಾಸರಿಯನ್ನು ಕಂಡುಹಿಡಿದೀವಿ. ಇನ್ನು ಪರ್ಸೆಂಟೇಜ್ ಕಂಡುಹಿಡಬೇಕು. ಪರ್ಸೆಂಟೇಜ್ ಅಂದ್ರೆ ನೋಡ್ರಿ, 36 ಡಿವೈಡೆಡ್ ಬೈ ಒಟ್ಟು ಏನಿದೆ ನಮಗೆ? ಸರಾಸರಿ 60 ಇದೆ. ಒಟ್ಟು ಸರಾಸರಿ 60 ಇದೆ. ಉತ್ತೀರ್ಣರಾದ ಎಷ್ಟು? 36 ಇದೆ. ಇನ್ನು ಪರ್ಸೆಂಟೇಜ್ ಅಂದಾಗ ಏನು ಮಾಡ್ತೀವಿ? 100. ಇಲ್ಲಿ ಈ 0 6 6 36. 3 ಇಂಟು 10 ಮಾಡಿದಾಗ ಎಷ್ಟಾಗೈತೆ ನೋಡ್ರಿ? 3 ಇಂಟು 10 ಮಾಡಿದ್ರೆ ಎಷ್ಟು? ಆನ್ಸರ್ ನಮಗೆ 60% ಬಂತು. ಎಷ್ಟಾಗೈತೆ ಆನ್ಸರ್? ಏನು? 60%. ಈ ರೀತಿ ಈ ಒಂದು 15 ಪ್ರಶ್ನೆಗಳನ್ನು ಕೊಟ್ಟಿದ್ರು. ಆದರೆ 3 ಪ್ರಶ್ನೆಗಳಿಗೆ ನೀವು ಅಲ್ಲೇ ನೋಡ್ಕೋರಿ ಆ ಪ್ರಶ್ನೆಗಳನ್ನ. ಈ 12 ಪ್ರಶ್ನೆಗಳನ್ನ ಬಿಡಿಸೀನಿ. ಇಲ್ಲಿ ಆಪ್ಷನ್ಸ್ ನಮಗೆ ನೋಡೋದು ಯಾವ್ದಾಗತ್ತೆ? ಆಪ್ಷನ್ಸ್ ನಮಗೆ 4ನೇ ಆಪ್ಷನ್ಸ್ ಆಗತ್ತೆ. ಥ್ಯಾಂಕ್ ಯು. ಈ ರೀತಿ ಒಂದು ಕೆಸೆಟ್ನಲ್ಲಿ ಈ ವರ್ಷ 2025ರ ಒಂದು ಕೆಸೆಟ್ ಪೇಪರ್ನಲ್ಲಿ ಈ ರೀತಿ ಪ್ರಶ್ನೆಗಳನ್ನು ಕೇಳಿದರು. ಥ್ಯಾಂಕ್ ಯು.